ದ ಫಸ್ಟ್ ಕ್ವಶನ್ ಏನೈತಪ್ಪ ಅಂತಂದ್ ಹೇಳಿದ್ರೆ ಎ ಬಿ ಸಿ ಡಿ ಇ ಅಂತಂದ್ ಹೇಳ್ಬಿಟ್ಟು ಇ ಎಫ್ ಜಿ ಅಂತಂದ್ ಹೇಳ್ಬಿಟ್ಟು ಏನಪ್ಪಾ ಅಂತಂದ್ ಹೇಳಿದ್ರೆ 7 ಜನ ಇದಾರ. ಸೊ ಅವ್ರೇನಪ್ಪಾ ಅಂತಂದ್ ಹೇಳಿದ್ರೆ ವೃತ್ತಾಕಾರದಲ್ಲಿ ಕೂತ್ಕೊಂಡಿದಾರ. ಆಮೇಲೆ ಹೊರಗಡೆಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಮುಖ ಮಾಡಿದಾರೆ. ಅವ್ರೇನಪ್ಪಾ ಅಂತಂದ್ ಹೇಳಿದ್ರೆ ಮೇಜಿನ ಹೊರಗಡೆಗೆ ಮುಖ ಮಾಡ್ಕೊಂಡಿದಾರ. ಸೊ ವೃತ್ತಾಕಾರ ಐತೆ ನೋಡ್ರಿ. ನಾನೇನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ವೃತ್ತಾಕಾರ. ಸೊ ಟೋಟಲ್ ಆಗಿ 7 ಜನ ಇದಾರ. ಅವರು ಎಷ್ಟ್ ಜನ ಇದಾರ ಈ ರೀತಿಯಾಗಿ 1 2 3 4 5 6 ಇನ್ನೊಬ್ಬನು ಎಲ್ಲಾದ್ರೂ ತಗೊಳ್ರಿ 7 ಜನ. ಎಲ್ರು ಏನಪ್ಪಾ ಅಂತಂದ್ ಹೇಳಿದ್ರೆ ಹೊರಗಡೆಗೆ ಮುಖ ಮಾಡಿ ಕೂತ್ಕೊಂಡಿದಾರ. ಇಷ್ಟೆಲ್ರಿಗೂ ಅರ್ಥ ಆಗೈತೆ ಅನ್ಕೊಂತೀನಿ. ಗ್ರೂಪ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ವಶನ್ ಹಾಕಿದ್ದೆ. ಸೊ ನೋಡ್ರಿ ಈಗ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ನಮ್ಗೆ ಇಂಪಾರ್ಟೆಂಟ್ ಕೆಲಸ ರೈಟ್ ಯಾವ್ದು ಲೆಫ್ಟ್ ಯಾವ್ದು ಅಂತಂದ್ ಹೇಳಿ ಇವಾಗ ಬರ್ಕೊಂಡ್ಬಿಡೋಣ. ಸೊ ಇಲ್ಲಿ ನೋಡ್ರಿ, ಇದು ರೈಟ್ ಆಗತ್ತ, ಇದು ಲೆಫ್ಟ್ ಆಗತ್ತ. ಸೇಮ್ ಅದೇ ತರ ಇದು ಲೆಫ್ಟ್, ಇದು ರೈಟ್, ಇದು ಲೆಫ್ಟ್, ಇದು ರೈಟ್. ಸೊ ಇದು ಲೆಫ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ರೈಟ್, ಇದು ಲೆಫ್ಟ್, ಇದು ರೈಟ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇದು ಲೆಫ್ಟ್, ಇದು ರೈಟ್. ಆಮೇಲೆ ನೆಕ್ಸ್ಟ್ ಇದು ಲೆಫ್ಟ್, ಇದು ರೈಟ್ ಆಗತ್ತೆ. ಎಲ್ಲಾ ಕಡೆಗೆ ಲೆಫ್ಟ್ ರೈಟ್ ಅಂತಂದ್ ಹೇಳಿ ನಾನು ಬರ್ಕೊಂಡೆ. ಸೊ ಇದ್ರಲ್ಲಿ ಫಸ್ಟ್ ಕಂಡೀಷನ್ ಏನೈತೆ ಅಂತಂದ್ ಹೇಳಿ ನಾನು ಚೆಕ್ ಮಾಡ್ಬೇಕು. ಫಸ್ಟ್ ಕಂಡೀಷನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಡಿ ಅವರು ಜಿ ಯ ತಕ್ಷಣದ ಬಲಕ್ಕೆ ಕೂತ್ಕೊಂಡಿದಾರ. ನೋಡ್ರಿ, ಡಿ ಅವ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ಜಿ ಯ ತಕ್ಷಣದ ಬಲಕ್ಕೆ ಕೂತ್ಕೊಂಡಿದಾರ ಅಂತಂದ್ ಐತಿ ಫಸ್ಟ್ ಕಂಡೀಷನ್. ಡಿ ಅವರು ಜಿ ಯ ಬಲಕ್ಕೆ, ನಾನು ಜಿ ಎಲ್ಲಾದ್ರೂ ತಗೊಂತೀನಿ. ಸರ್ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಾನು ಜಿ ತಗೊಂಡೆ. ಜಿ ಯ ಬಲಗಡೆ ಅಂತಂದ್ ಹೇಳಿದ್ರೆ ಈ ಕಡೆ ಆಗತ್ತ. ತಕ್ಷಣ ಅಂತಂದ್ ಹೇಳಿದ್ರೆ ಇಲ್ಲಿ ಯಾರು ಕೂತ್ಕೊಂಡಿದಾರ? ಡಿ ಕೂತ್ಕೊಂಡಿದಾನ. ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ವಶನ್ ಮುಗೀತು, ಸೆಂಟೆನ್ಸ್. ಸೆಕೆಂಡ್ ನೋಡ್ರಿ, ಎ ಅವರು ಏನಪ್ಪಾ ಅಂತಂದ್ ಹೇಳಿದ್ರೆ ನಿಖರವಾಗಿ ಸಿ ಮತ್ತು ಇ ಯ ನಡುವೆ ಕೂತ್ಕೊಂಡಿದಾರ. ಸಿ ಮತ್ತು ಇ ನಡುವೆ ಯಾರು ಕೂತ್ಕೊಂಡಿದಾರ ಅಂತಂದ್ ಹೇಳಿದ್ರೆ ಎ ಕೂತ್ಕೊಂಡಿದಾನ. ಸಿ ಮತ್ತು ಎ ನಡುವೆ ಏನಂತಂದ್ ಹೇಳಿದ್ರೆ ಸಿ ಮತ್ತು ಇ ನಡುವೆ ಎ ಕೂತ್ಕೊಂಡಿದಾನ. ಈ ಕಂಡೀಷನ್ ಐತೆ. ಇಲ್ಲಿ ಎಲ್ಲಾದ್ರೂ ನಾನು ಅದನ್ನ ಡಿಫೈನ್ ಮಾಡಿದ್ದೇನೆ. ಸಿ ಎ ಇ ಅಂತಂದ್ ಹೇಳಿ ಎಲ್ಲಾದ್ರೂ ಬಂದವ? ಓನ್ಲಿ ಜಿ ಮತ್ತು ಡಿ ಅಷ್ಟ ಗುರುತಿಸಿದೀನಿ. ಇದನ್ನ ನೆಕ್ಸ್ಟ್ ನೋಡ್ಕೊಳ್ಳೋಣ, ಅದನ್ನ ಹಂಗೆ ಬರೆದಿಟ್ಕೊಡ್ರಿ. ನೆಕ್ಸ್ಟ್ ಏನೈತಿ ನೋಡ್ರಿ, ಬಿ ಅವರು ಎಫ್ ನ ತಕ್ಷಣದ ಎಡಕ್ಕೆ ಕೂತಿದಾರ ಅಂತಂದೈತಿ. ಎಫ್ ನ ಏನಪ್ಪಾ ಅಂತಂದ್ ಹೇಳಿದ್ರೆ ತಕ್ಷಣ ಎಡಕ್ಕೆ, ಎಫ್ ನ ಎಡಕ್ಕೆ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾರು ಕೂತ್ಕೊಂಡಿದಾರ? ಬಿ ಕೂತ್ಕೊಂಡಿದಾರ. ಬಟ್ ಅದನ್ನು ಕೂಡ ಇಲ್ಲಿ ನಾನು ಯಾವುದೇ ತರದ್ದು ಗುರುತಿಸಿಲ್ಲ, ಅದನ್ನು ಕೂಡ ಹಂಗೆ ಇಟ್ಕೊಂಡೆ. ನೆಕ್ಸ್ಟ್ ನೋಡ್ರಿ, ಜಿ ಮತ್ತು ಸಿ ಅವರಿಬ್ಬರು ನೆರೆಹೊರೆಯವರಲ್ಲ ಅಂತಂದೈತಿ. ಜಿ ಪಕ್ಕ ಏನಪ್ಪಾ ಅಂತಂದ್ ಹೇಳಿದ್ರೆ ಸಿ ಬರಂಗಿಲ್ಲ. ಇಲ್ಲಿ ಜಿ ಆಲ್ರೆಡಿ ಒಂದ್ ಪಕ್ಕ ಡಿ ಇದಾನ, ಕರೆಕ್ಟ್ ಅಲ್ವಾ? ಜಿ ಮತ್ತು ಸಿ ಏನಂತಂದ್ ಹೇಳಿದ್ರೆ ಅಕ್ಕಪಕ್ಕ ಇರಂಗಿಲ್ಲ ಅಂತಂದ್ ಹೇಳಿದ್ರೆ ಇಲ್ಲಿ ಆಲ್ರೆಡಿ ಡಿ ಐತೆ. ಈ ಪ್ಲೇಸ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಸಿ ಬರಂಗಿಲ್ಲ ಅಷ್ಟೇ. ಇನ್ನು ಉಳಿದಿದ್ ಯಾವ ಬೇಕಾದ ಪ್ಲೇಸ್ ಅಲ್ಲಿ ಏನಂತಂದ್ ಹೇಳಿದ್ರೆ ಸಿ ಬರ್ಬೋದು, ಬಟ್ ಆದ್ರೆ ಈ ಪ್ಲೇಸ್ ಅಲ್ಲಿ ಸಿ ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇ ಅವರು ಡಿ ಯ ಪಕ್ಕದಲ್ಲಿ ಕುಳಿತಿದ್ದಾರೆ ಅಂತಂದೈತೆ. ಇ ಅವರು ಏನಪ್ಪಾ ಅಂತಂದ್ ಹೇಳಿದ್ರೆ ಡಿ ಯ ಪಕ್ಕದಲ್ಲಿ, ಡಿ ಯ ಒಂದ್ ಪಕ್ಕದಲ್ಲಿ ಯಾರು ಕೂತ್ಕೊಂಡಿದ್ದಾರೆ? ಜಿ ಐತೆ. ಇನ್ನೊಂದ್ ಪಕ್ಕದಲ್ಲಿ ಯಾರಪ್ಪಾ ಅಂತಂದ್ ಹೇಳಿದ್ರೆ ಇ ಕೂತ್ಕೊಂತಾನ. ನೆಕ್ಸ್ಟ್ ಸೆಂಟೆನ್ಸ್ ನೋಡ್ರಿ, ಇ ಅವರು ಡಿ ಯ ಪಕ್ಕದಲ್ಲಿ ಕೂತ್ಕೊಂಡಿದಾರ ಅಂತಂದೈತೆ. ಇವಾಗ ನೋಡ್ರಿ, ಇ ಮತ್ತು ಇಲ್ಲಿ ನೋಡ್ರಿ, ಸಿ ಮತ್ತು ಇ ಯ ನಡುವೆ ಯಾರು ಬರ್ಬೇಕು? ಎ ಬರ್ಬೇಕು. ಈ ಕಡೆ ಎಲ್ಲಾದ್ರೂ ನಮ್ಗ ಸಿ ಬರ್ಯಾಕ್ ಬರಂಗಿಲ್ಲ. ಸೊ ಇಲ್ಲಿ ಸಿ ಬರ್ಕೊಂಡೆ ಅಂತಂದ್ ಹೇಳಿದ್ರೆ ಸಿ ಮತ್ತು ಇ ಯ ನಡುವೆ ಎ ಕೂತ್ಕೊಂತಾನ. ಈ ಸೆಂಟೆನ್ಸ್ ಮುಗೀತು. ಅದಾದ ನಂತರ ನೆಕ್ಸ್ಟ್ ಸೆಂಟೆನ್ಸ್ ನೋಡ್ರಿ, ಇಲ್ಲೇ ಐತ್ ನೋಡ್ರಿ. ಇಲ್ಲಿ ಎಲ್ಲಾದ್ರೂ ಬಿ ಎಫ್ ಅಂತಂದ್ ಏನಾದ್ರು ಐತಾ? ಇಲ್ಲ, ಸಿ ಆಲ್ರೆಡಿ ಐತಿ, ಇಲ್ಲಿ ಬಂತು. ಎಫ್ ನ ಎಡಕ್ಕೆ ಬಿ ಕೂತ್ಕೊಂಡಿದಾನ ಅಂತಂದ್ ಬರುತ್ತೆ. ಎಫ್ ನ ಎಡಕ್ಕೆ ಈ ಪ್ಲೇಸ್ ಅಲ್ಲಿ ನಾನು ಎಲ್ಲಾದ್ರೂ ಅಪ್ಪಿ ತಪ್ಪಿ ನೋಡ್ರಿ, ಆಲ್ರೆಡಿ ಬಿಡಿಸಿರ್ತೀರಿ. ಈ ಪ್ಲೇಸ್ ಅಲ್ಲಿ ಎಫ್ ನ ಈ ಪ್ಲೇಸ್ ಅಲ್ಲಿ ತಗೊಂಡಿ ಅಂತಂದ್ ಹೇಳಿದ್ರೆ ಎಫ್ ನ ಎಡಕ್ಕೆ ಯಾರು ಕೂತ್ಕೊಂತಾರ? ಬಿ ಕೂತ್ಕೊಂತಾನ. ಕರೆಕ್ಟ್ ಆಗಿ ಬರುತ್ತೆ. ಅಪ್ಪಿ ತಪ್ಪಿ ನಾನು ಬರ್ಕೊಳ್ಳುವಾಗ ನಾನು ಟ್ರಯಲ್ ಎರರ್ ಮಾಡ್ತೀನಿ. ಈ ಪ್ಲೇಸ್ ಅಲ್ಲಿ ಎಲ್ಲಾದ್ರೂ ಎಫ್ ತಗೊಂಡ್ರಿ ಅಂತಂದ್ ಹೇಳಿದ್ರೆ ಎಫ್ ನ ಎಡಕ್ಕೆ ಏನಂತಂದ್ ಹೇಳಿದ್ರೆ ಬಿ ಕೂತ್ಕೊಂತಾನ ಅಂತ ಕೊಟ್ಟಿದಾರೆ, ಬಟ್ ಅದ್ರ ಸಿ ಬರುತ್ತೆ. ಹಂಗಾದ್ರೆ ನಮ್ದು ಕರೆಕ್ಟ್ ಏನೋ ಎಫ್ ನ ಇಲ್ಲಿ ತಗೊಂಡ್ರಿ ಅಂತಂದ್ ಹೇಳಿದ್ರೆ ಎಫ್ ನ ಎಡಕ್ಕೆ ಯಾರು ಬರ್ತಾರ? ಇಲ್ಲಿ ಬಿ ಬರ್ತಾನ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ದು ಟೋಟಲ್ ಡೈಗ್ರಾಮ್ ಆಗತ್ತ. ಹಂಗಾದ್ರ ಎಫ್ ನ ತಕ್ಷಣದ ಬಲಕ್ಕೆ ಯಾರು ಕೂತ್ಕೊಂತಾರ? ಜಿ ಕೂತ್ಕೊಂತಾನ. ನಮ್ದು ಆನ್ಸರ್ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ ಜಿ ಆಗತ್ತ. ಕ್ಲಿಯರ್ ಎಲ್ರಿಗೂ? ಸೊ ಈ ತರ ಡೈಗ್ರಾಮ್ ಬಂದೈತಿಲ್ಲ ಅಂತ ನೋಡ್ರಿ, ಇನ್ನೊಂದ್ಸರಿ ಚೆಕ್ ಮಾಡ್ಕೊಡ್ರಿ. ನೀವು ಆಲ್ರೆಡಿ ಎಲ್ಲರೂ ಟ್ರೈ ಮಾಡಿದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಗೊತ್ತಾಗಿರ್ತೈತಿ. ಸೊ ಇನ್ನೊಂದ್ ಏನೈತಿ ಕ್ವಶನ್, ಪೀಟರು, ಆಮೇಲೆ ಕ್ವಿನ್ನು, ಆಮೇಲೆ ರಾಶೆಲ್ಲು, ಆಮೇಲೆ ಇನ್ನೊಂದ್ ಯಾರಪ್ಪ ಅಂತಂದ್ ಹೇಳಿದ್ರೆ ಸ್ಯಾಮ್, ಆಮೇಲೆ ಟೀನಾ, ಆಮೇಲೆ ಯುಲಿಸೆಸ್ ಅಂತಂದ್ ಹೇಳಿ ಯಾರವ್ರೆಲ್ಲ ಯುಲಿಸೆಸ್ ಅಂತಂದ್ ಹೇಳ್ಬಿಟ್ಟು ಇಷ್ಟು ಜನ ಎಷ್ಟು ಜನ ಇದಾರೆ ಅವರು? 1 2 6 ಜನ ಇದಾರೆ. ಸೊ 6 ಜನ ವೃತ್ತಾಕಾರದಲ್ಲಿ ಕೂತ್ಕೊಂಡಿದ್ದಾರೆ. ಮಧ್ಯಕ್ಕೆ ಬೆಂಡ್ ಮಾಡಿದ್ದಾರೆ. ಇವರು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಮಧ್ಯಕ್ಕೆ ಬೆಂಡ್ ಮಾಡಿದಾರ. ಸೊ ಈ ತರ 6 ಜನ.
1 2 3 4 5 6 ಮಧ್ಯಕ್ ಬೆನ್ ಮಾಡಿದಾರ ಅಂತಂದ್ ಹೇಳಿದ್ರೆ ಹೊರಗಡೆ ನೋಡ್ತಾ ಇದಾರ. ಮಧ್ಯಕ್ ಬೆನ್ ಮಾಡಿದಾರಪ್ಪ ಅಂತಂದ್ ಹೇಳಿದ್ರ ಈ ರೀತಿಯಾಗಿ ಹೊರಗಡೆ ನೋಡ್ತಾ ಇದಾರ. ನಮ್ಮದು ಫಸ್ಟ್ ಕೆಲಸ ಏನು ರೈಟ್ ಸೈಡ್ ಯಾವುದು ಲೆಫ್ಟ್ ಸೈಡ್ ಯಾವುದು. ನಾನು ಈ ಕಡೆ ಮೇಲ್ಗಡೆ ಇರೋದು ನೋಡಿದೆ, ರೈಟ್ ಸೈಡ್ ಲೆಫ್ಟ್ ಬರ್ಕೊಂಡೆ. ಸೇಮ್ ಅದೇ ತರ ಬರ್ಕೊಂತ ಹೋಗೋದು. ಸೇಮ್ ಅದೇ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ಲಾ ಕಡೆ ಬರ್ಕೊಂತ ಹೋಗ್ಬಿಡೋದು, ಈಸಿ ಆಗಿಬಿಡತ್ತೆ. ಸೊ ರೈಟ್ ಯಾವುದು ಲೆಫ್ಟ್ ಯಾವುದು ಅಂತಂದ್ ಹೇಳಿ ನಾನೆಲ್ಲ ಬರ್ಕೊಂಡೆ. ಇನ್ ಫಸ್ಟ್ ಕ್ವಶನ್ ನೋಡ್ರಿ, ಪೀಟರ್ ಅವರು ಕ್ವಿನ್ ಅವರ ತಕ್ಷಣದ ಬಲಭಾಗದಲ್ಲಿದ್ದಾರೆ. ಪೀಟರ್ ಅವರ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ವಿನ್ ಅವರ ತಕ್ಷಣದ ಬಲಭಾಗದಲ್ಲಿ. ಬಲಭಾಗ ಈ ಕಡೆ, ತಕ್ಷಣ ಅಂತಂದ್ ಹೇಳಿದ್ರೆ ಈ ಪ್ಲೇಸ್ ಅಲ್ಲಿ ಯಾರಿದಾರ, ಪೀಟರ್ ಇದ್ದಾನ. ಪೀಟರ್ ಇದ್ದವನು ಕ್ವಿನ್ ನ ತಕ್ಷಣದ ಬಲಭಾಗದಲ್ಲಿದ್ದಾನ. ಫಸ್ಟ್ ಸೆಂಟೆನ್ಸ್. ಸೆಕೆಂಡ್ ಸೆಂಟೆನ್ಸ್ ನೋಡ್ರಿ, ಟೀನಾ ಅವರು ಪೀಟರ್ ಅವರ ಪಕ್ಕದಲ್ಲಿ ಕುಳಿತಿಲ್ಲ. ಟೀನಾ ಅವರು ಏನಪ್ಪಾ ಅಂತಂದ್ ಹೇಳಿದ್ರೆ ಪೀಟರ್ ಅವರ ಪಕ್ಕದಲ್ಲಿ ಕೂತ್ಕೊಂಡಿಲ್ಲ. ಇಲ್ಲಿ ಟೀನಾ ಬರಂಗಿಲ್ಲ. ಪೀಟರ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಅಕ್ಕಪಕ್ಕ ಕ್ವೀನ್ ಇಲ್ಲೊಂದ್ ಬರುತ್ತ, ಆಮೇಲೆ ಇಲ್ಲೊಂದ್ ಬರುತ್ತ. ಇಲ್ಲಿ ಆಲ್ರೆಡಿ ಒಬ್ರು ಕ್ವೀನ್ ಅಂತ ಇದಾರ, ಇಲ್ಲಿ ಯಾರು ಟೀನಾ ಬರಂಗಿಲ್ಲ ಅಂತಂದ್ ಹೇಳಿದಾರ. ಟೀನಾ ಈ ಕಡೆ ಎಲ್ಲಾದ್ರೂ ಬರಬಹುದು. ನೆಕ್ಸ್ಟ್ ನೋಡ್ರಿ, ಕ್ವಿನ್ ಅವರ ತಕ್ಷಣದ ಎಡಭಾಗದಲ್ಲಿ ಕುಳಿತಿರುವ ಸ್ಯಾಮ್ ಅವರು. ಇಲ್ಲಿ ನೋಡ್ರಿ, ಕ್ವಿನ್ ಅವರ ತಕ್ಷಣದ ಎಡಭಾಗದಲ್ಲಿ ಯಾರು ಕೂತ್ಕೊಂಡಿದಾರ, ಶ್ಯಾಮ್ ಅಂತಂದ್ ಹೇಳಿ ಕೂತ್ಕೊಂಡಿದ್ದಾನ. ಸ್ಯಾಮ್ ಕೂತ್ಕೊಂಡಿದ್ದಾನ. ಅದಾದ ನಂತರ ಅವರು ಯುಸಿಲೆಸ್ ನ ತಕ್ಷಣದ ಬಲಭಾಗದಲ್ಲಿಯೂ ಕೂತ್ಕೊಂಡಿದಾರ. ಇಲ್ಲಿ ಯಾರು ಬರ್ತಾರಪ್ಪ ಅಂತಂದ್ ಹೇಳಿದ್ರೆ ಯುಲಿಸೆಸ್ ಅಂತಂದ್ ಹೇಳಿ ಬರ್ತಾರ. ಇಲ್ಲಿ ಏನ್ ಕೊಟ್ಟಿದಾರಪ್ಪ ಅಂತಂದ್ ಹೇಳಿದ್ರೆ ಶ್ಯಾಮು ಕ್ವೀನ್ ನ ಎಡಭಾಗದಲ್ಲಿ ಕೂತ್ಕೊಂಡಿದಾರ. ಅದಾದ ನಂತರ ಯುಲಿಸೆಸ್ ನ ಬಲಭಾಗದಲ್ಲಿ ಕೂತ್ಕೊಂಡಿದಾರ ಅಂತಂದ್ ಐತೆ. ಆಮೇಲೆ ಇನ್ನೊಂದೇನ್ ನೋಡ್ರಿ, ಕ್ವೀನ್ ಅವರ ತಕ್ಷಣದ ಎಡಭಾಗದಲ್ಲಿ ಅದಾಯ್ತು. ಸೊ ಇನ್ ಯಾರು ಉಳಿದ್ರು, ಇನ್ ಒಬ್ರೇ ಉಳಿದ್ರಲ್ಲ. ಸೊ ಇಲ್ಲಿ ಟೀನಾ ಬರಂಗಿಲ್ಲ ಅಂತಂದ್ ಹೇಳಿದ್ರೆ ಇಲ್ಲಿ ಯಾರು ಬರ್ಬೇಕು, ಉಳ್ದವ್ರು ಯಾರು, ರಾಶೆಲ್ ಅಂತಂದ್ ಬರುತ್ತೆ. ಇಲ್ಲಿ ರಾಶೆಲ್ ಬಂದ್ರು ಅಂತಂದ್ ಹೇಳಿದ್ರೆ ಇಲ್ಲಿ ಟೀನಾ ಅಂತ ಬರುತ್ತೆ. ಸೊ ಎಲ್ರು ಏನಂತಂದ್ ಹೇಳಿದ್ರೆ ಸ್ಟಡಿ ಮಾಡಿರ್ತೀರಿ, ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗ ಆನ್ಸರ್ ಬರುತ್ತಾ. ಇಲ್ಲಿ ಕ್ವಶನ್ ಏನೈತ್ ನೋಡ್ರಿ, ಟೀನಾ ಅವರ ಬಲಭಾಗದಲ್ಲಿ ಯಾರು ಕೂತ್ಕೊಂತಾರ, ಯುಲಿಸೆಸ್. ಟೀನಾ ಅವರ ಬಲಭಾಗದಲ್ಲಿ ಯಾರು ಬಂದ್ರು, ಯುಲಿಸೆಸ್ ಅಂತಂದ್ ಹೇಳಿ ಬಂದ್ರು. ಇದು ನಮ್ದು ಆನ್ಸರ್ ಆಗತ್ತ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು. ಇವಾಗ ನಿಮ್ಗೆ ಯಾರಿಗೂ ಕ್ವಶನ್ ಅರ್ಥ ಆಗಿಲ್ರಿ ಸರ್, ಕ್ವಶನ್ ಏನ್ರಿ ಅಂತ ಕೇಳಿದ್ರೆ ನಿಮ್ ತಪ್ಪು. ಗ್ರೂಪ್ ಅಲ್ಲಿ ನಾನು ಹಾಕಿದ್ನಿ, ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿ ಆಗೈತೆ. ಯಾವ ರೀತಿ ಆಗೈತಿ, ಈ ರೀತಿ ಆಗೈತೆ. PQRSTUV ಎಂಬ 7 ಹುಡುಗಿಯರು ದಕ್ಷಿಣಕ್ಕೆ ಮುಖ ಮಾಡಿದಾರ ಅಂತಂದ್ ಹೇಳಿದ್ರೆ ನೋಡ್ರಿ, 7 ಜನ ಹುಡುಗಿಯರು ದಕ್ಷಿಣಕ್ಕೆ ಮುಖ ಮಾಡಿ ಒಂದು ನೇರ ಸಾಲಿನಲ್ಲಿ ಕೂತ್ಕೊಂಡಿದ್ದಾರೆ. ಒಂದು ನೇರ ಸಾಲನ್ನು ನಾನು ಈ ರೀತಿಯಾಗಿ ಹೇಳ್ತೀನಿ. ಎಷ್ಟು ಜನ, 7 ಜನ. 1 2 3 4 5 6 7, ಟೋಟಲ್ ಆಗಿ 7 ಜನ. ಯಾವ ಕಡೆಗೆ, ದಕ್ಷಿಣಕ್ಕೆ ಮುಖ ಮಾಡಿ ಅಂದ್ರೆ ಕೆಳಗಡೆ, ದಕ್ಷಿಣಕ್ಕೆ ಮುಖ ಮಾಡಿ ಏನಪ್ಪಾ ಅಂತಂದ್ ಹೇಳಿದ್ರೆ ಕೂತ್ಕೊಂಡಿದಾರ. ಕ್ಲಿಯರ್ ಎಲ್ರಿಗೂ? ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಕೂತ್ಕೊಂಡಿದಾರ. ಈಗ ನನ್ನ ಫಸ್ಟ್ ಕೆಲಸ ಏನು, ರೈಟ್ ಯಾವ್ದು ಲೆಫ್ಟ್ ಯಾವ್ದು. ಇಲ್ಲಿ ನೋಡ್ರಿ, ಇವನ್ ಈ ಕಡೆ ಸೈಡ್ ಬರುತ್ತಲ್ಲ, ಇದು ಯಾವ ಸೈಡ್ ಬರುತ್ತೆ ನೋಡ್ರಿ, ಲೆಫ್ಟ್ ಬರುತ್ತಾ ರೈಟ್ ಬರುತ್ತಾ. ಈ ಲಾಸ್ಟ್ ಪರ್ಸನ್ದು ಈ ಕಡೆ ಸೈಡ್ ಕೇಳ್ತಾ ಇದೀನಲ್ಲ, ಇದು ರೈಟ್ ಬರುತ್ತಾ ಲೆಫ್ಟ್ ಬರುತ್ತಾ, ನೀವು ಹೇಳ್ಬಿಡ್ರಿ. ಈ ಕಡೆ ಸೈಡ್ ರೈಟಾ ಲೆಫ್ಟ್? ಓಕೆ, ಲೆಫ್ಟ್, ವೆರಿ ಗುಡ್. ಸೊ ಈ ಕಡೆ ರೈಟ್ ಆಗತ್ತೆ. ಹಂಗಾದ್ರೆ ಎಲ್ರದ್ದು ಹಂಗ ರೈಟ್ ಲೆಫ್ಟ್, ರೈಟ್ ಇದೇನಪ್ಪಾ ಲೆಫ್ಟ್ ಆಗತ್ತ, ಇದು ರೈಟ್ ಆಗತ್ತ, ಇದು ಲೆಫ್ಟ್ ಆಗತ್ತ, ಇದು ರೈಟ್ ಆಗತ್ತ. ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್ ಎಲ್ಲ ಏನಂತಂದ್ ಹೇಳಿದ್ರೆ ಬರ್ಕೊಂಡೆ ಇವಾಗ. ಸೊ ಅದಾದ ನಂತರ ಕ್ವಶನ್ ನೋಡ್ರಿ, ಕ್ಯೂ ಮತ್ತು ಆರ್ ಅವರು ಪರಸ್ಪರ ನೆರೆಹೊರೆಯವರು ಅಂತಂದೈತೆ. ಏನಂತಂದೈತಿ, ಫಸ್ಟ್ ನಾನು ಎಲ್ಲಾ ಕಡೆ ಈ ತರ ಬಂದಾಗ ನಾನು ಸಾಲ್ವ್ ಮಾಡ್ತಾ ಇದೀನಿ ನೋಡ್ರಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ. ಈ ತರ ನೇರ ಸಾಲಿನಲ್ಲಿ ಬಂತು ಅಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ ಬರ್ಕೋತ ಹೋಗಂಗಿಲ್ಲ. ನೀವ್ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಸೈಡ್ಗೆ ಬರ್ಕೋಬೇಕು, ಆಮೇಲೆ ಲಾಸ್ಟ್ ಫಿಲ್ ಮಾಡ್ಬೇಕು ಅದನ್ನ. ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ, ಕಂಡೀಷನ್ ಏನ್ ಕೊಟ್ಟಿದ್ದಾನೆ, ಕ್ಯೂ ಮತ್ತು ಆರು ಪರಸ್ಪರ ನೆರೆಹೊರೆಯವರು ಅಂತಂದ್ ಹೇಳಿದ್ರೆ ಕ್ಯೂ ಆರ್ ಈ ರೀತಿಯಾಗಿ ಬರ್ಬೋದು ಅಥವಾ ಈ ತರ ಬರ್ಬೋದು. ಎರಡೇ ಆಪ್ಷನ್ ಅಲ್ಲ, ಪರಸ್ಪರ ನೆರೆಹೊರೆಯವರು ಅಂತಂದ್ ಹೇಳಿದ್ರೆ ಈ ತರ ಬರ್ಬೋದು ಅಥವಾ ಈ ತರ ಬರ್ಬೋದು. ಇದೆಲ್ರಿಗೂ ಕ್ಲಿಯರಾ? ಈ ಕಂಡೀಷನ್ ನೆರೆಹೊರೆಯವರು ಅಂತಂದ್ ಹೇಳಿದ್ರೆ ಕ್ಯೂ ಮತ್ತು ಆರು ಪರಸ್ಪರ ನೆರೆಹೊರೆಯವರು ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರ್ಬೋದು ಅಥವಾ ಈ ರೀತಿಯಾಗಿ ಬರ್ಬೋದು. ಎರಡು ಪಾಸಿಬಲ್ ವೇ ಅದಾವ. ಇದೆಲ್ರಿಗೂ ಅರ್ಥ ಆಯ್ತಾ? ಎಸ್, ವೆರಿ ಗುಡ್. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್, ಇದು ಕಂಡೀಷನ್ ನೋಡೋಣ. ಕ್ಯೂ ಅವರು ಸಾಲಿನ ಯಾವುದಾದರೂ ಒಂದು ತುದಿಯಲ್ಲಿ ಕುಳಿತಿದ್ದಾರೆ ಅಂತಂದೈತ. ಕ್ಯೂ ಅವರು ಏನಪ್ಪಾ ಅಂತಂದ್ ಹೇಳಿದ್ರೆ
ಈ ಸಾಲಿನ ಯಾವ್ದಾದ್ರು ಒಂದು ತುದಿಯಲ್ಲಿ ಕೂತ್ಕೊಂಡಿದಾರೆ. ಒಂದು ಕ್ಯೂ ಇಲ್ಲಿ ಬರ್ಬೋದು ಅಥವಾ ಕ್ಯೂ ಇಲ್ಲಿ ಬರ್ಬೋದು, ನಮ್ಗೆ ಇನ್ನು ಕಂಡೀಷನ್ ಗೊತ್ತಿಲ್ಲ, ಎಲ್ಲಿ ಬರ್ತಾ ಅಂತಂದ್ ಗೊತ್ತಿಲ್ಲ. ಕ್ಯೂ ಒಂದು ಇಲ್ಲಿ ಬರ್ಬೋದು ಅಥವಾ ಇಲ್ಲಿ ಬರ್ಬೋದು. ಪಾಸಿಬಲ್ ವೇ ಏನಂತಂದ್ ಹೇಳಿದ್ರೆ ಎರಡಿದಾವ, ನಮ್ಗದು ಗೊತ್ತಿಲ್ಲ. ಸೊ ಓಕೆ, ನೋಡಿದ್ವಿ. ನೆಕ್ಸ್ಟ್ ನೋಡ್ರಿ, ಪಿ ಮತ್ತು ಕ್ಯೂನ ಎಡಕ್ಕೆ, ಪಿ ಅವ್ರೇನಪ್ಪಾ ಅಂತಂದ್ ಹೇಳಿದ್ರೆ ಕ್ಯೂನ ಎಡಕ್ಕೆ 4ನೇಯವರಾಗಿ ಕೂತ್ಕೊಂಡಿದಾರ ಅಂತಂದೈತಿ. ಸಿಂಪಲ್ ನೋಡ್ರಿ, ಕ್ಯೂ ಏನ್ ಕೂತ್ಕೊಂಡಿದಾನಲ್ಲ, ಕ್ಯೂನ ಎಡಕ್ಕೆ 4ನೇಯವರಾಗಿ ಯಾರು ಕೂತ್ಕೊಂಡಿರ್ತಾರ, ಪಿ ಕೂತ್ಕೊಂಡಿದಾನ. ಈಗ ಏನಪ್ಪಾ ಅಂತಂದ್ ಹೇಳಿ ಕ್ಯೂ ಅಂತಂದ್ ಬರ್ಕೊಡ್ರಿ. ಇಲ್ಲಿ ಕ್ಯೂ ಇಲ್ಲಿದ ಅಂತಂದ್ ಹೇಳಿದ್ರ ದಕ್ಷಿಣಕ್ಕೆ ಮುಖ ಮಾಡಿದಾರ, ದಕ್ಷಿಣಕ್ಕೆ ಮುಖ ಮಾಡಿದಾರ. ಸೊ ದಕ್ಷಿಣಕ್ಕೆ ಎಡ ಮುಖ ಮಾಡಿದಾರ ಅಂತಂದ್ ಹೇಳಿದ್ರೆ ಕ್ಯೂಂದ್ ಎಡ ಯಾವ್ದಾಗತ್ತ, ಈ ಕಡೆ ಸೈಡ್ ಆಗತ್ತ. ಕರೆಕ್ಟ್. ಕ್ಯೂನ ಎಡ ಏನಂತಂದ್ ಹೇಳಿದ್ರೆ ಈ ಕಡೆ ಸೈಡ್ ಆಗತ್ತ. ಇವಾಗ ನಾನು ಯಾವ ಕಡೆ ತುದಿಗೆ ಬರ್ಕೋಬೇಕು, ಕ್ಯೂನ ಈ ಕಡೆ ಸೈಡ್ ಬರ್ಕೋಬೇಕಾ, ಈ ಕಡೆ ಸೈಡ್ ಬರ್ಕೋಬೇಕಾ? ಇಲ್ಲಿ ನೋಡ್ರಿ, ಇದೇನಪ್ಪಾ ಅಂತಂದ್ ಹೇಳಿದ್ರೆ ಬಿ ಅಂತ ತಗೊಳ್ರಿ, ಇದು ಸಿ ಅಂತ ತಗೊಳ್ರಿ. ನನ್ ಕ್ಯೂನ ಬಿ ಕಡೆ ಬರ್ಕೋಬೇಕಾ, ಸಿ ಕಡೆ ಬರ್ಕೋಬೇಕು? ಈಗ ಸೊ ನಿಮ್ಗೆ ಈಸಿ ಅರ್ಥ ಮಾಡಕ್, ಇದು ಬಿ ಕಡೆ ಸೈಡ್ ಎಂಡ್ ಅನ್ಕೊಡ್ರಿ, ಇದು ಸಿ ಕಡೆ ಎಂಡ್ ಅನ್ಕೊಡ್ರಿ. ಯಾವ ಕಡೆ ಸೈಡ್ ಬರ್ಕೊಳ್ಬೇಕು? ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ. ಕ್ಯೂ ಏನಪ್ಪಾ ಅಂತಂದ್ ಹೇಳಿದ್ರೆ ಆಲ್ರೆಡಿ ಒಂದ್ ತುದಿ ಕೂತ್ಕೋಬೇಕು, ಎಲ್ಲಂತ ನಮಗ್ ಗೊತ್ತಿಲ್ಲ. ಬಟ್ ಅದ್ರ ಇಲ್ಲಿ ನೆಕ್ಸ್ಟ್ ಏನ್ ಹೇಳಿದಾರೆ, ಕ್ಯೂನ ಎಡಕ್ಕೆ, ಕ್ಯೂನ ಎಡಗಡೆ ಸೈಡ್ ಏನಂತಂದ್ ಹೇಳಿದ್ರೆ 4ನೇ ಪ್ಲೇಸ್ ಅಲ್ಲಿ ಯಾರು ಕೂತ್ಕೋಬೇಕು, ಪಿ ಕೂತ್ಕೋಬೇಕಂತ ಹೇಳಿದಾರೆ. ಹಂಗಾದ್ರೆ ಎಲ್ಲಿ ಕೂತ್ಕೋಬೇಕು ನಾವು? ಕ್ಯೂ ಎಲ್ಲಿ ಕೂತ್ಕೋಬೇಕಂತಂದ್ ಹೇಳಿದ್ರೆ ಕ್ಯೂ ಇಲ್ಲಿ ಕೂತ್ಕೋಬೇಕು. ಕ್ಯೂ ಆಲ್ರೆಡಿ ಒಂದ್ ತುದಿಗಿದಾನ. ಸೊ ಅದಾದ ನಂತರ ಅವ್ನು ಎಡಕ್ ಬರ್ಕೊಂತ ಹೋಗ್ಬೇಕು. ನಾನು ಇವಾಗ ಅವ್ನ್ ದಕ್ಷಿಣಕ್ ಮುಖ ಮಾಡಿದ ಅಂತಂದ್ ಹೇಳಿದ್ರೆ ಅವ್ನ ಎಡ ಏನಂತಂದ್ ಹೇಳಿ ಈ ಕಡೆ ಬರುತ್ತ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಸೊ ಕ್ಯೂನ ಎಡಕ್ಕೆ 4ನೇ ಪ್ಲೇಸ್ ಅಲ್ಲಿ 1 2 3 4ನೇ ಪ್ಲೇಸ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾರು ಬರ್ತಾರ? ಪಿ ಬರ್ತಾನ. ಅದೇ ನಾನು ಕ್ಯೂನ ಈ ದಂಡೆಗೆ ತಗೊಂಡ ಅಂತಂದ್ ಹೇಳಿದ್ರೆ ಈ ಕಡೆ ಸೈಡ್ ಬರ್ಕೋಬೇಕಾಗತ್ತೆ. ಈ ಕಡೆ ಸೈಡ್ ನಾನು ಹಾಕೊಂಡೇ ಇಲ್ಲ. ಸೊ ಅದಕ್ಕೋಸ್ಕರ ಕ್ಯೂ ಈ ಕಡೆ ತುದಿಗೆ ಬರ್ತಾನ. 1 2 3 4 ಎಡಕ್ಕೆ 4ನೇವರಾಗಿ ಯಾರು ಬರ್ತಾರಪ್ಪ ಅಂತಂದ್ ಹೇಳಿದ್ರೆ ಪಿ ಬರ್ತಾನ. ಕ್ಲಿಯರ್ ಆಯ್ತು ಎಲ್ರು? ಅದಾದ ನಂತರ ಈ ಕಂಡೀಷನ್ ನೋಡ್ರಿ, ಕ್ಯೂ ಮತ್ತು ಆರ್ ನೆರೆಹೊರೆಯವರು ಅಂತಂದೈತೆ. ಕ್ಯೂ ಮತ್ತು ಆರ್ ನೆರೆಹೊರೆಯವರು, ಕ್ಯೂ ಮತ್ತು ಆರ್ ನೆರೆಹೊರೆಯವರು ಈ ಕಡೆ ಬರೆಯಕ್ ಬರ್ಕೊಳ್ಳಂಗಿಲ್ಲ, ಈ ಕಡೆ ಬರ್ಕೋಬೇಕಾಗತ್ತ. ಕ್ಯೂ ಮತ್ತು ಆರ್ ನೆರೆಹೊರೆಯವರು, ಇಲ್ಲಿವರೆಗೂ ಎಲ್ರಿಗೂ ಅರ್ಥ ಆಯ್ತಾ? ಕ್ಯೂ ಮತ್ತು ಆರ್ ಯಾಕೆ ಬರ್ಕೊಂಡೆ? ಇಬ್ರು ನೆರೆಹೊರೆಯವರು. ಅದಾದ ನಂತರ ಕ್ಯೂನ ಎಡಕ್ಕೆ ಅಂತಂದೈತೆ. ನಾನು ಕ್ಯೂನ ಇಲ್ಲಿ ತಗೊಂಡೆ ಅಂತಂದ್ ಹೇಳಿದ್ರ, ಸೊ ಅವ್ನು ಎಡಕ್ ಅಂತಂದ್ ಹೇಳಿದ್ರೆ ದಕ್ಷಿಣಕ್ ಮುಖ ಮಾಡಿದ್ರೆ ಈ ಕಡೆ ಎಡ ಆಗತ್ತ, ಈ ಕಡೆ ಇಲ್ಲ. ಅದಕ್ಕೋಸ್ಕರ ಈ ಕಡೆ ತಗೊಂಡು ಅದನ್ನ ಗುರ್ತು ಮಾಡ್ಕೊಂಡೆ. ಈಗ ನನ್ ಕ್ವಶನ್ ಏನೈತ್ ನೋಡ್ರಿ, ನೀವು ಕರೆಕ್ಟ್ ಆಗಿ ಒಂದೇ ಸಾಲಲ್ಲಿ ಅರ್ಥ ಮಾಡ್ಕೊಂಡ್ರೆ ಅಂತಂದ್ ಹೇಳಿದ್ರೆ ಮುಗೀತು. ಕ್ವಶನ್ ಏನ್ ಕೇಳಿದಾನ? ಆರ್ನ ತಕ್ಷಣದ ಬಲಕ್ಕೆ ಯಾರದಾರ ಅಂತ ಕೇಳಿದಾರ. ಆರ್ನ ತಕ್ಷಣದ ಬಲಕ್ಕೆ ಯಾರಿದಾರ? ಕ್ಯೂ ಇದಾನ. ಆನ್ಸರ್ ಏನ್ ಬರುತ್ತ? ಕ್ಯೂ ಬರುತ್ತ. ಮುಗೀತು. ಎಲ್ಲಾನು ಸಾಲ್ವ್ ಮಾಡ್ಬೇಕಂತಾನೆ ಬೇಕಾಗಿಲ್ಲ. ಎಲ್ರಿಗೂ ಅರ್ಥ ಆಯ್ತಾ ಈ ಕ್ವಶನ್? ಅವ್ರು ಸಾಲ್ವ್ ಮಾಡಕ್ಕೂ ಕೊಟ್ಟಿಲ್ಲ ಅಲ್ಲಿ. ಎಲ್ಲಾನು ಏನಂತಂದ್ ಸಾಲ್ವ್ ಮಾಡ್ಕೋತ ಬರಂಗಿಲ್ಲ. ಇಷ್ಟು 2-3 ಕಂಡೀಷನ್ ನ ಸಾಲ್ವ್ ಮಾಡ್ಕೊಂಡ್ರೆ ಅಂತಂದ್ ಹೇಳಿದ್ರೆ ಮುಗಿದೋಯ್ತು ಇಲ್ಲಿ. ಸೊ ಇದು ಆನ್ಸರ್ ನಿಮ್ಗೆ ಎಲ್ರಿಗೂ ಗೊತ್ತಾಯ್ತಾ ನಾನು ಹೆಂಗ್ ಮಾಡಿದೆ ಅಂತಂದ್ ಹೇಳಿ? ಇನ್ನೊಂದ್ಸರಿ ಏನಾದ್ರು ಹೇಳ್ಬೇಕಾ? ನೋಡ್ರಿ, ಫಸ್ಟ್ ಕಂಡೀಷನ್ ಏನ್ ಕೊಟ್ಟಿದ್ದಾರೆ? ಕ್ಯೂ ಮತ್ತು ಆರ್ ನೆರೆಹೊರೆ, ಈ ತರ ಬರುತ್ತೆ ನೆರೆಹೊರೆಯವರು ಅಂದ್ರೆ. ಸೊ ಅದಾದ ನಂತರ ಏನ್ ಕೊಟ್ಟಿದ್ದಾರೆ? ಕ್ಯೂನ ಎಡಕ್ಕೆ ಅಂತ ಕೊಟ್ಟಿದ್ದಾರೆ. ಕ್ಯೂ ಹೆಂಗ್ ಕೂತ್ಕೊಂಡಿದಾರ? ದಕ್ಷಿಣಕ್ಕೆ ಮುಖ ಮಾಡಿ. ಇದು ಇವಂದ್ ಎಡ ಆಗತ್ತ, ಅದಾದ ನಂತರ ಇವ್ದು ಬಲ ಆಗತ್ತ. ಸೊ ನೀವು ಇನ್ನು ಒತ್ತು ತಗೊಳ್ರಿ, ಇಲ್ಲಿ ಕ್ಯೂನ ತಗೊಂಡ್ರಿ ಅಂತಂದ್ ಹೇಳಿದ್ರೆ ಇದು ಎಡಗಡೆ ಸೈಡ್, ಇದು ಬಲಗಡೆ ಸೈಡ್. ಸೊ ಇಲ್ಲಿ ನೆಕ್ಸ್ಟ್ ಕಂಡೀಷನ್ ಏನ್ ಕೊಟ್ಟಿದಾನ? ಕ್ಯೂನ ಯಾವ್ದಾದ್ರು ಒಂದು ತುದಿಯಲ್ಲಿ ಕೊಟ್ಟಿದಾನ. ಓಕೆ, ಡನ್. ಈ ತುದಿ ತಗೊಂಡೆ. ಅದಾದ ನಂತರ ನೋಡ್ರಿ, ಪಿ ಅವರು ಕ್ಯೂನ ಎಡಕ್ಕೆ 4ನೇವರಾಗಿ, ಕ್ಯೂನ ಎಡ ಯಾವ್ದು ಬರುತ್ತೆ? ಈ ಕಡೆ ಸೈಡ್ 1 2 3 4 ಬರುತ್ತೆ. ಅದ ಅರ್ಥನ ಆಗಂಗಿಲ್ಲ, ನಾನು ಇಲ್ಲಿ ತಗೊಂಡಿದೀನಿ. ಸೊ ಅದಕ್ಕೋಸ್ಕರ ಕ್ಯೂ ಇಲ್ಲಿ ಬರಂಗಿಲ್ಲ. ಕ್ಯೂ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿಗೆ ಬರ್ತಾನ. ಎಡಗಡೆ ಸೈಡ್ 4ನೇ ಪ್ಲೇಸ್ ಅಲ್ಲಿ 1 2 3 4ನೇ ಪ್ಲೇಸ್ ಅಲ್ಲಿ ಪಿ ಬರ್ತಾನ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಕ್ಯೂ ಮತ್ತು ಆರ್ ನೆರೆಹೊರೆಯವರು. ಈ ಕಡೆ ಕ್ಯೂ ಬರ್ಕೊಳಕ್ ಬರಂಗಿಲ್ಲ, ನಾನು ಇಲ್ಲಿ ತಗೊಂಡಿದ್ದೀನಿ. ಕ್ಯೂ ಮತ್ತು ಆರ್ ಇಲ್ಲಿಗೆ ಬರ್ತಾನ. ಕ್ಯೂ ಆರ್ ನೆರೆಹೊರೆಯವರು. ಕ್ವಶನ್ ಏನ್ ಕೇಳಿದಾನ? ಆರ್ ತಕ್ಷಣ ಬಲಕ್ಕೆ ಯಾರಿದಾರ? ತಕ್ಷಣ ಬಲಕ್ ಕ್ಯೂ ಇದಾನ. ಇಷ್ಟೇ, ಸಿಂಪಲ್. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್. ಇದನ್ನೆಲ್ಲರೂ ಟ್ರೈ ಮಾಡಿ. ಇಲ್ಲಿ ನೋಡ್ರಿ, ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಅಂತಂದ್ ಹೇಳ್ಬಿಟ್ಟು 8 ಜನ ಹುಡುಗರು ದಕ್ಷಿಣಕ್ಕೆ ಮುಖ ಮಾಡಿ ಒಂದೇ ನೇರ ಸಾಲಿನಲ್ಲಿ ಕೂತ್ಕೊಂಡಿದಾರ. ಸಿಂಪಲ್ ಏನು? ಸೊ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ 8 ಜನ ಗುರುತಿಸ್ಬೇಕು ಇವಾಗ. ಸೊ ಟೋಟಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ 8 ಜನ ಯಾವ ಕಡೆ ಮುಖ ಮಾಡಿ ಕೂತ್ಕೊಂಡಿದಾರ?
ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೊಂಡಿದಾರ. ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೊಂಡ್ರು. ಓಕೆ, ವೆರಿ ಗುಡ್, ಕೂತ್ಕೊಳ್ಳಿ. ಸೊ ಇವಾಗ ರೈಟ್ ಯಾವುದು ಲೆಫ್ಟ್ ಯಾವುದು ಅಂತಂದೇಳಿ, ಇದು ಲೆಫ್ಟ್ ಆಗತ್ತಾ ಇದು ರೈಟ್ ಆಗತ್ತಾ? ಇದು ಇವಂದು ಲೆಫ್ಟ್ ಇದು ರೈಟ್, ಇದು ಒಂದು ಲೆಫ್ಟ್ ಇದು ರೈಟ್, ಇದು ಒಂದು ಲೆಫ್ಟ್ ರೈಟ್, ಅದಾದ ನಂತರ ಇದು ಲೆಫ್ಟ್ ಇದು ರೈಟ್, ಇದು ಎಡಗಡೆ ಇದು ಬಲಗಡೆ, ಇದು ಇವಂದು ಎಡಗಡೆ ಇದು ಬಲಗಡೆ, ಇದು ಎಡಗಡೆ, ಅದಾದ ನಂತರ ಇದೇ ಲಾಸ್ಟ್ ಏನಪ್ಪಾ ಅಂತಂದ್ರೆ ಒಂದು ಬಲಗಡೆ ಆಗತ್ತೆ. ಇಷ್ಟನ್ನ ನಾವು ಗುರ್ತು ಮಾಡ್ಕೊಂಡ್ವಿ. ನೆಕ್ಸ್ಟ್ ಏನು, ನಾವು ಇವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಸಾಲ್ವ್ ಮಾಡ್ಕೊಂತ ಹೋಗ್. ಫಸ್ಟ್ ಏನ್ ಕೊಟ್ಟಿದಾರೆ, ಎ ಮತ್ತು ಎಚ್ ಅವರು ಸಾಲಿನ ತುತ್ತ ತುದಿಗಳಲ್ಲಿ ಕೂತ್ಕೊಂಡಿದ್ದಾರೆ. ನಮಗ್ ಗೊತ್ತಿಲ್ಲ ಇಲ್ಲಿ ಎ ಬರ್ತಾನೋ ಅಥವಾ ಎಚ್ ಬರ್ತಾನೋ, ಅಥವಾ ಇಲ್ಲಿ ಎ ಬರ್ತಾನೋ ಎಚ್ ಬರ್ತಾನೋ ಏನಪ್ಪಾ ಅಂತಂದ ಹೇಳಿದ್ರೆ ನಮಗ್ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತೈತೇನಾ? ಅವ್ರು ಕೊಟ್ಬಿಟ್ಟಿದಾರೆ ಎ ಮತ್ತು ಎಚ್ ಅವರು ಸಾಲಿನ ತುತ್ತ ತುದಿಗಳಲ್ಲಿ ಬರ್ತಾರಂದ್ರೆ ಎ ಬರ್ತಾನೆ ಎಚ್ ಬರ್ತಾನೋ ನಮ್ಗೆ ಏನೂ ಗೊತ್ತಿಲ್ಲ. ಎ ಎಚ್ ಅಂತಂದೈತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದು ಏನಪ್ಪಾ ಕಂಡೀಷನ್ ನಾವು ಗುರ್ತು ಮಾಡ್ಕೊಂಡ್ವಿ. ನೆಕ್ಸ್ಟ್ ನೋಡ್ರಿ, ಇ ಮತ್ತು ಎಫ್ ಅವರು ಬಿ ಅವರ ತಕ್ಷಣದ ನೆರೆಹೊರೆಯವರು ಅಂತಂದೈತೆ. ಇಲ್ಲಿ ನೋಡ್ರಿ, ಬಿ ಅವರ ತಕ್ಷಣದ ನೆರೆಹೊರೆಯವರು ಯಾರು? ಇ ಮತ್ತು ಎಫ್. ಅಥವಾ ಹಿಂಗ್ ಬರ್ಬೋದು, ಇನ್ನೊಂದು ಎಫ್ ಈ ಕಡೆ ಬರ್ಬೋದು, ಈ ಕಡೆ ಬರ್ಬೋದು. ಎರಡು ಕಂಡೀಷನ್ಸ್ ಗಳು ಆಗ್ತಾವ. ಇದೆಲ್ರಿಗೂ ಕ್ಲಿಯರ್? ಸೆಕೆಂಡ್ ಒನ್ ಹೆಂಗ್ ಬರ್ಕೊಂಡೆ ಅಂತಂದೇಳಿ, ಎರಡುವೆ ಬಿ ಅವರ ತಕ್ಷಣದ ನೆರೆಹೊರೆ ಯಾರು? ಇ ಮತ್ತು ಎಫ್. ಒಂದು ಈ ಕಡೆ ಬರ್ಬೋದು ಅಥವಾ ಈ ಕಡೆ ಬರ್ಬೋದು, ಎಫ್ ಈ ಕಡೆ ಬರ್ಬೋದು, ಈ ಕಡೆ ಬರ್ಬೋದು. ಎರಡು ಕಂಡೀಷನ್ ಬರ್ಬೋದು. ಇದೆಲ್ರಿಗೂ ಅರ್ಥ ಆಯ್ತಾ ಹೆಂಗ್ ಬರ್ಕೊಂಡೆ ಅಂತಂದೇಳಿ? ಓಕೆ, ಡನ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್, ಸಿ ಅವರು ಬಿ ಯ ಎಡಕ್ಕೆ ನಾಲ್ಕನೆಯವರಾಗಿ ಇದಾರ ಅಂತಂದೇಳಿ. ಇಲ್ಲಿ ನೆಕ್ಸ್ಟ್ ಏನ್ ಕೊಟ್ಟಿದಾನಪ್ಪಾ ಅಂತಂದ ಹೇಳಿದ್ರೆ ಕಂಡೀಷನ್ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಸಿ ಅವ್ರೇನಪ್ಪಾ ಅಂತಂದ ಹೇಳಿದ್ರೆ ಬಿ ಯ ಎಡಕ್ಕೆ, ಅಂದ್ರೆ ನಾವೇನಪ್ಪಾ ಅಂತಂದ ಹೇಳಿದ್ರೆ ಬಿ ಅಂತಂದ ಹೇಳಿ ಈ ತರ ನಾವು ಗುರ್ತು ಮಾಡ್ಕೊಳ್ಳೋಣ. ಸೊ ಬಿ ಅದಾನ, ಇದು ಇವಂದು ಲೆಫ್ಟ್ ಸೈಡ್, ಇದೇನಪ್ಪಾ ಅಂತಂದ ಹೇಳಿದ್ರೆ ರೈಟ್ ಸೈಡ್. ಏನ್ ಕೊಟ್ಟಿದಾರ? ಬಿ ಯ ಎಡಕ್ಕೆ ಅಂದ್ರೆ ಈ ಕಡೆ ಸೈಡ್ ನಾಲ್ಕನೆಯವರಾಗಿ 1 2 3 ನಾಲ್ಕನೆಯವರಾಗಿ ಯಾರು ಕೂತ್ಕೊಂಡಿದಾರ? ಸಿ ಕೂತ್ಕೊಂಡಿದಾನ. ಓಕೆ, ಡನ್. ನೋಡ್ರಿ, ಸಿ ಅವರು ಬಿ ಯ ಎಡಕ್ಕೆ ನಾಲ್ಕನೆಯವರಾಗಿ ಈ ತರ ಕೂತ್ಕೊಂಡಿದಾನ, ಈ ಕಡೆ ಕೂತ್ಕೊಂಡಿದಾನ. 1 2 3 ನಾಲ್ಕನೇ ಪ್ಲೇಸ್ ಅಲ್ಲಿ ಸಿ ಕೂತ್ಕೊಂಡಿದಾನ. ಇದನ್ನ ಹೆಂಗ್ ಬರ್ಕೊಂಡೆ ಅಂತಂದ ಹೇಳಿ ಎಲ್ರಿಗೂ ಅರ್ಥ ಆಯ್ತಾ? ಈ ಕಂಡೀಷನ್ ನಾನು ಬರ್ಕೊಂಡಿದ್ದು ಎಲ್ರಿಗೂ ಅರ್ಥ ಆಯ್ತಾ? ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ, ಎಫ್ ಅವರು ಎ ಯ ತಕ್ಷಣದ ಎಡಕ್ಕೆ ಕೂತ್ಕೊಂಡಿದಾರ. ಏನ್ ಕೂತ್ಕೊಂಡಿದಾರ? ಎಫ್ ಅವರು ಏನಪ್ಪಾ ಅಂತಂದ ಹೇಳಿದ್ರ, ಎಫ್ ಅವರು ಎ ಏನಿದಾನಲ್ಲ, ಎ ಅವರ ತಕ್ಷಣದ ಎಡ ಯಾವ್ದು ಬರುತ್ತ? ಇದು ಎಡ, ಇದೇನಪ್ಪಾ ಅಂತಂದ ಹೇಳಿದ್ರೆ ಬಲ. ಎ ಯ ಎಡಕ್ಕೆ ಯಾರು ಕೂತ್ಕೊಂಡಿದಾರ? ಎಫ್ ಕೂತ್ಕೊಂಡಿದಾನ. ಇದೊಂದು ಕಂಡೀಷನ್ ಆಯ್ತಾ? ಎಲ್ರಿಗೂ ಅರ್ಥ ಆಯ್ತಾ? ಎ ಯ ತಕ್ಷಣದ ಎಡಕ್ಕೆ ಯಾರಪ್ಪ ಅಂತಂದ ಹೇಳಿದ್ರೆ ಎಫ್ ಕೂತ್ಕೊಂಡಿದಾನ. ನೆಕ್ಸ್ಟ್ ಏನಾದ್ರು ಕೊಟ್ಟಿದ್ದಾನೆ ನೋಡ್ರಿ, ಡಿ ಅವರು ಸಿ ಯ ತಕ್ಷಣದ ನೆರೆಹೊರೆ ಅಲ್ಲ. ಡಿ ಅವ್ರೇನಪ್ಪಾ ಅಂತಂದ್ರೆ ಸಿ ಯ ತಕ್ಷಣದ ನೆರೆಹೊರಲ್ಲ. ಸಿ ಇಲ್ಲಿದಾನ, ಇಲ್ಲಿ ಡಿ ಬರಂಗಿಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ಪ್ಲೇಸ್ ಇತ್ತಂತಂದ ಹೇಳಿದ್ರೆ ಇಲ್ಲೂ ಕೂಡ ಡಿ ಬರಂಗಿಲ್ಲ. ಸೊ ನಾವ್ ಹೆಂಗ್ ಬರ್ಕೋಬಹುದು ಇವಾಗ? ಸೊ ಯಾವ್ದಾದ್ರು ಏನಾದ್ರು ಪಾಯಿಂಟ್ಸ್ ಮಿಸ್ ಮಾಡಿದ್ವಾ? ಸೊ ಇಲ್ಲಿ ನೋಡ್ರಿ, ನಮ್ಗೆ ಆಲ್ರೆಡಿ ಏನಪ್ಪಾ ಅಂತಂದ್ರೆ ಈ ಕಂಡೀಷನ್ ನೋಡ್ರಿ, ಇಲ್ಲಿ ಬಿ ಇದಾನ. ತುಂಬಾ ಈಸಿ ಐತ್ರು, ಬಾಳ ಟೆನ್ಷನ್ ತಗೋಬೇಡ್ರಿ. ಇಲ್ಲಿ ಡಿ ಇದು ಬಿ ಅದಾನ, ಇಲ್ಲೊಂದ್ ಕಂಡೀಷನ್ ಐತೆ, ಎ ಆದ ನಂತರ ಎಫ್ ಬರುತ್ತೆ ಅಂತಂದ ಹೇಳಿ. ಇಲ್ಲೊಂದ್ ಕಂಡೀಷನ್ ಐತೆ ನೋಡ್ರಿ, ಇಲ್ಲಿ ಆಲ್ರೆಡಿ ಬಿ ದಿಂದ ಇಲ್ಲಿಂದ ಸ್ಟಾರ್ಟ್ ತಗೊಂಡ್ರ. ಈಗ ನಾನು ತಗೋತೀನಿ ಸರ್, ನಾನು ಈ ಪ್ಲೇಸ್ ಅಲ್ಲಿ ಏನಂತ ಹೇಳಿದ್ರೆ ಒಂದೇ ಫಸ್ಟ್ ಕಂಡೀಷನ್ ಐತಲ್ಲ, ಇಲ್ಲಿ ಎ ಅಂತ ತಗೋತೀನಿ. ಇಲ್ಲಿ ಎ ಅಂತ ತಗೊಂತೀನಿ. ಎ ಅಂತ ತಗೊಂಡ್ ಅಂತಂದ ಹೇಳಿದ್ರೆ ಎ ಆದ ನಂತರ ಯಾರು ಬರ್ತಾರೆ? ಎಫ್ ಬರ್ತಾನ. ಸರ್ ಎಫ್ ಅಂತಂದ್ ಬರದೆ. ಸೊ ಅದಾದ ನಂತರ ನೋಡ್ರಿ, ಈ ಕಂಡೀಷನ್ ನಮಗ್ ಮಾಡಕ್ ಬರಂಗಿಲ್ಲ, ಯಾಕಂದ್ರೆ ಇಲ್ಲಿ ಬಿ ಐತಿ. ಬಿ ಆಲ್ರೆಡಿ ಬರ್ಕೊಂಡೆ ಅಂತಂದ ಹೇಳಿದ್ರೆ ಇಲ್ಲಿ ಎಫ್ ಆದ ನಂತರ ಈ ಕಂಡೀಷನ್ ಯೂಸ್ ಮಾಡಬಹುದು. ಬಿ ಇಲ್ಲಿ ಇ ಬರ್ತಾನ. ಸೊ ಅದಾದ ನಂತರ ನಾಲ್ಕನೇ ಪ್ಲೇಸ್ ಅಲ್ಲಿ ಬಿ ದಿಂದ ನಾಲ್ಕನೇ ಪ್ಲೇಸ್ 1 2 3 ನಾಲ್ಕನೇ ಪ್ಲೇಸ್ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಸಿ ಬರ್ತಾನ. ನಮಗೇನ್ ಕ್ವಶನ್ ಕೇಳಿದಾರೆ? ಇ ಯ ತಕ್ಷಣದ ಬಲಕ್ಕೆ, ಇ ಇಲ್ಲಿ ಐತಿ, ತಕ್ಷಣ ಬಲ ಯಾವುದು? ಇದು ಈ ಕಡೆ ಸೈಡ್ ಬಿ ಬರುತ್ತ.
ನಮ್ದು ಆನ್ಸರ್ ಏನಪ್ಪಾ ಅಂತಂದ್ ಹೇಳಿದ್ರೆ ಬಿ ಆಗತ್ತೆ. ಇದೆಲ್ರಿಗೂ ಅರ್ಥ ಆಯ್ತಾ? ಇಲ್ಲಿ ಲಾಸ್ಟ್ಗೆ ಎಚ್ ಅಂತಂದ್ ಹಾಕ್ತೀನಿ. ಇಲ್ಲಿ ಲಾಸ್ಟ್ಗೆ ಎಚ್ ಅಂತ ಹಾಕ್ತೀನಿ. ಅದಾದ ನಂತರ ಡಿ ಅವರು ಸಿ ಯ ತಕ್ಷಣದ ನೆರೆಯವರಲ್ಲ. ಇಲ್ಲಿ ಡಿ ಬರಂಗಿಲ್ಲ, ಇಲ್ಲಿ ಡಿ ಬರ್ತಾನ. ಡಿ ಇಲ್ಲಿಗೆ ಬರಂಗಿಲ್ಲ. ಸೊ ಇನ್ನೊಬ್ರು ಉಳಿದ್ರಲ್ಲ, ಎ ಬಿ ಸಿ ಡಿ ಇ ಎಫ್, ಇಲ್ಲಿ ಜಿ ಬರುತ್ತೆ. ಮುಗೀತು. ಸೊ ಎಲ್ರಿಗೂ ಅರ್ಥ ಆಯ್ತಾ ಇದು? ನೀವು ಒಂದೊಂದ್ ಏನಂತಂದ್ ಹೇಳಿದ್ರೆ ಸಪ್ರೇಟ್ ಆಗಿ ಬರ್ಕೋಬೇಕು. ಸಪ್ರೇಟ್ ಆಗಿ ಬರ್ಕೊಂಡ್ರೆ ಅಂತಂದ್ ಹೇಳಿದ್ರೆ ಈಸಿಯಾಗಿ ಅರ್ಥ ಆಗತ್ತೆ. ನೋಡ್ರಿ, ನಾನು ಒಂದ್ ಕಡೆ ಸೈಡ್ ಎ ತಗೊಂಡೆ ಅಂತಂದ್ ಹೇಳಿದ್ರೆ ಎ ಆದ ನಂತರ ಯಾರು ಬರ್ಬೇಕು? ಎಫ್ ಬರ್ಬೇಕು. ಅದಾದ ನಂತರ ಇಲ್ಲೊಂದು ಬರ್ಕೊಂಡಿದ್ದೆ, ಇದನ್ನ ಬರ್ಕೊಳಕ್ ಬರಂಗಿಲ್ಲ. ಎಫ್ ಇಲ್ಲಿಂದ ಸ್ಟಾರ್ಟ್ ಆಯ್ತು ಅಂತಂದ್ ಹೇಳಿದ್ರೆ ಬಿ ಇ ಅಂತ ಬರ್ಕೊಂಡೆ. ಆಮೇಲೆ ಬಿ ದಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ 4ನೇ ಪ್ಲೇಸ್ ಅಲ್ಲಿ, ಬಿ ದಿಂದ 1 2 3 4ನೇ ಪ್ಲೇಸ್ ಅಲ್ಲಿ ಸಿ ಬಂದ. ಇನ್ನೊಂದು ಡೆಡ್ ಎಂಡಿಂಗ್ ಏನೈತಿ? ಎಚ್ ಅಂತಂದೈತೆ. ಆಮೇಲೆ ಡಿ ಇದ್ದವ್ ಸಿ ಸೈಡ್ ಬರಂಗಿಲ್ಲ, ಅಂದ್ರೆ ಇಲ್ಲಿಗೆ ಬರ್ತಾನ. ಉಳಿದವ್ ಜಿ ಇಲ್ಲಿಗೆ ಬರ್ತಾನ. ಕ್ಲಿಯರ್, ಸಿಂಪಲ್. ಇದನ್ನ ನೋಡ್ರಿ, ಇದನ್ನ ನೀವು ಮಾಡ್ರಿ. ವೃತ್ತಾಕಾರದ ಅಂತಂದ್ ಕೊಟ್ಟಿದ್ದ ನೋಡ್ರಿ. ನೋಡ್ರಿ, ಎ ಬಿ ಸಿ ಡಿ ಇ ಅಂತಂದ್ ಹೇಳಿ 5 ವ್ಯಕ್ತಿಗಳು ವೃತ್ತಾಕಾರದ ಮೇಜಿನಲ್ಲಿ ಮಧ್ಯಕ್ಕೆ ಮುಖ ಮಾಡಿ ಕೂತ್ಕೊಂಡಿದ್ದಾರೆ. ಅಂದ್ರೆ ಈಸಿ. 1 2 3 4 5 ಜನ ಏನಪ್ಪಾ ಅಂತಂದ್ ಹೇಳಿದ್ರೆ ಮಧ್ಯಕ್ಕೆ ಮುಖ ಮಾಡಿ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿ ಕೂತ್ಕೊಂಡಿದಾರ. ನನಗೇನ್ ಫಸ್ಟ್ ರೈಟ್ ಯಾವ್ದಾ ಲೆಫ್ಟ್ ಯಾವ್ದಾ? ಇದು ರೈಟ್, ಇದು ಲೆಫ್ಟ್. ಒಂದ್ ಬರ್ಕೊಂಡ್ರೆ ಸಾಕು, ಎಲ್ಲದಕ್ಕೂ ಹಂಗ ಬರ್ಕೊಂತ ಹೋಗೋದು. ಸೊ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಬರ್ಕೊಂಡೆ. ಫಸ್ಟ್ ಕಂಡೀಷನ್ ಐತಿ, ಸಿ ಮತ್ತು ಡಿ ಗಳ ನಡುವೆ ಕೇವಲ ಒಬ್ಬ ವ್ಯಕ್ತಿ ಕೂತ್ಕೊಂತಾನ ಅಂತಂದೈತ. ಸಿ ಮತ್ತು ಡಿ ನಡುವೆ ಒಬ್ಬ ವ್ಯಕ್ತಿ ಬರ್ತಾನ, ಯಾರಂತಂದ್ ಗೊತ್ತಿಲ್ಲ. ಒಂದು ಈ ತರ ಬರ್ಬೋದು ಅಥವಾ ಈ ರೀತಿಯಾಗಿ ಬರ್ಬೋದು, ನಮ್ಗೇನೋ ಒಂದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಬಿ ಯು ಡಿ ಯ ಎಡಭಾಗದಲ್ಲಿ 2ನೇ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಡಿ ಯ ಎಡಭಾಗದಲ್ಲಿ ಅಂತಂದೈತೆ. ಫಸ್ಟ್ ಡಿ ಅಂತ ಬರ್ಕೊಂತೀನಿ. ಡಿ ಯ ಎಡಭಾಗ ಅಂತಂದ್ ಹೇಳಿದ್ರೆ ಈ ಕಡೆ ಸೈಡ್. ಎಷ್ಟನೇ ಸ್ಥಾನದಲ್ಲಿ? 2ನೇ ಸ್ಥಾನದಲ್ಲಿ. ಯಾರು ಕೂತ್ಕೊಂಡಿದಾರೆ? ಬಿ. 1 2ನೇ ಸ್ಥಾನದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಬಿ ಕೂತ್ಕೊಂಡಿದಾನ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಆಲ್ರೆಡಿ ಡಿ ಬರ್ಕೊಂಡಾನೆ. ಸಿ ಮತ್ತು ಡಿ ಯ ನಡುವೆ ಒಬ್ಬರು ಬರ್ಬೇಕಂತಂದೈತಲ್ಲ, ಇಲ್ಲಿ ಡಿ ಬರ್ಕೊಂಡಾನೆ. ಈ ಕಡೆ ಸಿ ಬರ್ಕೊಂಡ್ರೆ ಒಬ್ಬ ಬರ್ಬೇಕು ಇಲ್ಲಿ. ಬಟ್ ಅದ್ರ ಆಲ್ರೆಡಿ ಬಿ ಬರ್ಕೊಂಡಾನೆ, ಈ ಕಡೆ ಬರ್ಕೊಳಕ್ ಬರಂಗಿಲ್ಲ. ಇಲ್ಲಿ ಒಬ್ಬನ್ ಬಿಟ್ಟು, ಒಂದು ಸ್ಥಾನ ಬಿಟ್ಬಿಟ್ಟು ಇಲ್ಲಿ ಏನಂತಂದ್ ಹೇಳಿದ್ರೆ ನಾ ಸಿ ಬರ್ಕೋಬಹುದು. ಸಿ ಮತ್ತು ಡಿ ಯ ನಡುವೆ ಒಬ್ಬನ್ ಬರ್ತಾನಂತಂದ್ ಹೇಳಿ. ಇದೆಲ್ರಿಗೂ ಅರ್ಥ ಆಯ್ತು? ನೋಡ್ರಿ, ಇಲ್ಲಿಗೆ ನಮ್ದು ಆನ್ಸರ್ ಮುಗೀತು. ಬಿ ಯ ತಕ್ಷಣದ ಎಡಭಾಗದಲ್ಲಿ ಯಾರು ಕೂತ್ಕೊಂಡಿದಾರ ಅಂತಂದೈತೆ. ಬಿ ಯ ತಕ್ಷಣದ ಎಡಭಾಗದಲ್ಲಿ ಸಿ ಕೂತ್ಕೊಂತಾನ. ಸಿಂಪಲ್. ಇನ್ನು ಉಳಿದವ್ರು ಯಾರು ಬರ್ತಾರ ಇಲ್ಲಿ? ಎ ಯು ಬಿ ಯ ತಕ್ಷಣದ ಬಲಭಾಗದಲ್ಲಿ ಐತೆ. ಎ ಏನಪ್ಪಾ ಅಂತಂದ್ರೆ ಬಿ ಯ ತಕ್ಷಣದ ಬಲಭಾಗದಲ್ಲಿ. ಬಿ ಯ ತಕ್ಷಣದ ಬಲಭಾಗ ಯಾವುದು? ಇದು. ಇಲ್ಲಿ ಎ ಬಂದ. ಇನ್ ಯಾರು ಉಳಿದ್ರು? ಎ ಬಿ ಸಿ ಡಿ ಇ ಉಳಿದ. ಇವು ಇಲ್ಲಿಗೆ ಬಂದ. ಸೊ ನಮ್ದು ಆನ್ಸರ್ ಏನು? ಬಿ ಯ ತಕ್ಷಣದ ಎಡಭಾಗದಲ್ಲಿ ಯಾರಿದಾನ? ಸಿ ಇದಾನ. ಇದೆಲ್ರಿಗೂ ಅರ್ಥ ಆಯ್ತಲ್ಲ? ಆಲ್ಮೋಸ್ಟ್ ಎಲ್ರು ಸಾಲ್ವ್ ಮಾಡಿದಾರೆ ಅಂತ ಅನ್ಕೊಂತೀನಿ. ಇವಾಗ ನೋಡ್ರಪ್ಪ, ಸೊ ನಾಳೆನೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ನಾಳೆನೂ ಕೂಡ ನಿಮ್ಗೆ ಎರಡು ಪ್ರಾಬ್ಲಮ್ಸ್ ಗಳನ್ನ ವೃತ್ತಾಕಾರದ ಮೇಲೆ, 2 ಕ್ವಶನ್ಸ್ ಗಳನ್ನ ಸ್ಟ್ರೇಟ್ ಲೈನ್ ಮೇಲೆ ನಾನು ಮಾಡ್ತೀನಿ. ಬಟ್ ಅದ್ರ ಅದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಟ್ರೇಟ್ ಲೈನ್ ಅನ್ನ ಮಾಡುವಾಗ ನಿಮ್ಗೆ ಬೇಸಿಕ್ ಥಿಂಗ್ಸ್ ಗಳು ಬೇಕು. ಸೊ ದಿಕ್ಕುಗಳ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕಂಪ್ಲೀಟ್ ಆಗಿ ನೋಡ್ರಿ. ಒಂದ್ ಕಡೆ ಈ ತರ ಬರ್ದಿಟ್ಕೊಡ್ರಿ. ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಮ್ಯಾಪ್ ಅನ್ನ ತಗೊಂಡ್ರಿ ಅಂತಂದ್ ಹೇಳಿದ್ರೆ, ಏನಾದ್ರು ತಗೊಂಡ್ರಿ ಅಂತಂದ್ ಹೇಳಿದ್ರೆ, ಈ ಕಡೆ ಎಲ್ಲಾದ್ರೂ ನೀನ್ ಮುಖ ಮಾಡ್ದಿ ಅಂತಂದ್ ಹೇಳಿದ್ರೆ ಇದು ಉತ್ತರಕ್ಕೆ ಮುಖ ಮಾಡ್ದಂಗ. ಸೀದಾ ನಾನು ಹೇಳ್ತಾ ಇದೀನಿ, ಹಂಗ ಕೇಳ್ಬೇಕು. ಸೊ ಈ ಕಡೆ ಎಲ್ಲಾದ್ರೂ ನಾನು ಎರೋ ಮಾರ್ಕಿಂಗ್ ಮಾಡ್ಕೊಂಡು ಕೂತಿದ್ದೆ ಅಂತಂದ್ ಹೇಳಿದ್ರೆ ಇದು ಉತ್ತರಕ್ಕೆ ಮುಖ ಮಾಡ್ದಂಗ. ನಾನು ಈ ಕಡೆ ಎಲ್ಲಾದ್ರೂ ಮುಖ ಮಾಡಿ, ಕೆಳಗಡೆ ಎಲ್ಲಾದ್ರೂ ಮುಖ ಮಾಡಿ ಕೂತ್ಕೊಂಡಿನಿ ಬರ್ಕೊಂಡೆ ಅಂತಂದ್ ಹೇಳಿದ್ರೆ, ಈ ತರ ಮುಖ ಮಾಡಿ ಕೂತ್ಕೊಂಡೆ ಅಂತಂದ್ ಹೇಳಿದ್ರೆ ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೊಂಡಿದೀನಿ ಅಂತಂದ್ ಹೇಳಿ. ಇದು ಉತ್ತರಕ್ಕೆ, ಇದು ದಕ್ಷಿಣಕ್ಕೆ. ಇದು ಎಲ್ರಿಗೂ ಕ್ಲಿಯರಾ? ನಮಗ್ ಕ್ವಶನ್ ಏನೇನ್ ಕೇಳ್ತಾರ? ಒಂದ್ ಕ್ವಶನ್ ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೊಂಡಿದಾನ ಅಂತಂದ್ ಹೇಳಿದ್ರೆ ಈ ತರ ಬರ್ಕೊಬೇಕು. ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡಿದಾನ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಕೊಡ್ಬೇಕು. ಕ್ಲಿಯರ್ ಎಲ್ರಿಗೂ? ನಾನ್ ಮಾಡಂಗಿಲ್ಲಪ್ಪ, 2 ಸೈಡ್ ಬಗ್ಗೆ ನಾನು ಮಾಡಂಗಿಲ್ಲ. ಅವು ಕ್ವಶನ್ ಬರಂಗಿಲ್ಲ, ಅದ್ರ ಬಗ್ಗೆ ಬಿಡ್ರಿ. 2 ಸೈಡ್ ಬಗ್ಗೆ ಕ್ವಶನ್ಸ್ ಗಳು ಬರಂಗಿಲ್ಲ. ಓನ್ಲಿ CGL ಅದರಲ್ಲಿ ಬರ್ತಾವ. ನಮ್ GD ಒಳಗಡೆ MTS ಒಳಗಡೆ ಬರಂಗಿಲ್ಲ ಅದು. ಇದೆಲ್ರಿಗೂ ಕ್ಲಿಯರಾ? ಎಷ್ಟ್ ಹೇಳ್ತೀವಿ ಅಷ್ಟ್ ಮಾಡ್ರು, ಪಾಸ್ ಆಗ್ತೀರಿ. ಎಕ್ಸ್ಟ್ರಾ ಮಾಡಕ್ ಹೋಗ್ಬೇಡ್ರಿ. ಸೊ ಏನ್ ಹೇಳಕತ್ತಿದ್ದೆ?
ಎಸ್, ಈ ತರ ಮುಖ ಮಾಡಿ ಕೂತ್ಕೊಂಡ, ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡ ಅಂತಂದ್ ಹೇಳಿದ್ರೆ ಒಂದೇ ನೇರ ಲೈನ್ ಅಲ್ಲಿ ನೀವೆಲ್ರು ಏನಂತಂದ್ ಹೇಳಿದ್ರೆ ಎಷ್ಟು ಜನ ಇದಾರ ಈ ತರ ಮಾರ್ಕ್ ಮಾಡ್ಕೋಬೇಕು. ದಕ್ಷಿಣಕ್ಕೆ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಮಾರ್ಕ್ ಮಾಡಬೇಕು. ಇದು ಫಸ್ಟ್ ಪಾಯಿಂಟ್ ಸಾಲ್ವ್ ಮಾಡುವಾಗ. ಸೆಕೆಂಡ್ ಪಾಯಿಂಟ್ ಏನು, ಇವಾಗ ಒಬ್ಬ ಪರ್ಸನ್ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡಿದಾನ ಅಂತಂದ್ ಹೇಳಿದ್ರೆ ಈ ಕಡೆ ಸೈಡ್ ಏನ್ ಬರುತ್ತಲ್ಲ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಬಲಗಡೆ. ಅಂದ್ರೆ ನೀವ್ ಹೆಂಗ್ ಕೂತ್ಕೊಂಡಿದಿರಲ್ಲ, ಇವಾಗ ಇಮ್ಯಾಜಿನೇಷನ್ ಮಾಡ್ಕೊಡ್ರಿ, ಈ ತರ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡಿದ್ರ ಅಂತಂದ್ ಹೇಳಿದ್ರೆ ನೀವು ಪೆನ್ ಇಂದ ಡ್ರಾ ಮಾಡ್ರಿ ಅಂತಂದ್ ಹೇಳಿದ್ರೆ ನೀವು ಕೂತ್ಕೊಂಡಂಗ ಉತ್ತರಕ್ಕೆ ಮುಖ ಮಾಡೇ ಕೂತ್ಕೊಂಡಿರ್ತೀರಿ. ನೀವ್ ಹೆಂಗ ಕೂತ್ಕೊಂಡ್ರಿ, ಬುಕ್ ತಗೊಂಡು ಈ ತರ ಬರ್ಕೊಂಡ್ರಿ ಅಂತಂದ್ ಹೇಳಿದ್ರೆ ನೀವೇನ್ ಕೂತ್ಕೊಂಡಿದಿರಲ್ಲ ಅದೇ ಕೂತ್ಕೊಂಡಂಗ. ಈಗ ನಿಮ್ ಕಡೆ ಬರುತ್ತಲ್ಲ ಅದು ಬಲಗಡೆ, ನಿಮ್ ಕಡೆ ಬಲ ಬರುತ್ತಲ್ಲ ಅದು ಬಲಗಡೆ ಆಯ್ತು, ನಿಮ್ ಕಡೆ ಎಡ ಬರುತ್ತಲ್ಲ ಎಡಗಡೆ ಅದು ಎಡ ಆಯ್ತು. ಇದೆಲ್ರಿಗೂ ಕ್ಲಿಯರ್ ಆಯ್ತಾ? ನೀವ್ ಎಷ್ಟೇ ಮೆಂಬರ್ಸ್ ನ ತಗೊಳ್ರಿ, ಉತ್ತರಕ್ಕೆ ಮುಖ ಮಾಡಿದ ಅಂತಂದ್ ಹೇಳಿದ್ರೆ ನಿಮ್ ಕಡೆ ನಿಮ್ಮ ಬಲಕ್ ಬರೋದು ಬಲ, ನಿಮ್ಮ ಎಡಕ್ ಬರೋದೇನಪ್ಪಾ ಅಂತಂದ್ ಹೇಳಿದ್ರೆ ಎಡ. ಇದೆಲ್ರಿಗೂ ಅರ್ಥ ಆಯ್ತಾ? ಇದನ್ನ ನೀವು ಗುರುತಿಸ್ಬೇಕು. ಸೆಕೆಂಡ್ ಥಿಂಗ್. ಇನ್ನು ಥರ್ಡ್ ಥಿಂಗ್ ಏನಪ್ಪಾ ಅಂತಂದ್ ಹೇಳಿದ್ರೆ ಆ ಪರ್ಸನ್ ಎಲ್ಲಾರು ದಕ್ಷಿಣಕ್ಕೆ ಮುಖ ಮಾಡ್ದ ಅಂತಂದ್ ಹೇಳಿದ್ರೆ ಒಂದ್ ಸ್ವಲ್ಪ ಟರ್ನ್ ಆದರಂಗ್ ಮಾಡೋದು. ನಾವು ದಕ್ಷಿಣಕ್ಕೆ ಅಂದ್ರೆ ಕೆಳಗ್ ಮುಖ ಮಾಡಿದರಂಗ್, ಈ ಕಡೆ ಸೈಡ್ ಏನ್ ಬರುತ್ತಲ್ಲ ಇದು ಎಡ ಬರುತ್ತ, ಇದೇನಪ್ಪಾ ಅಂತಂದ್ ಹೇಳಿದ್ರೆ ಬಲ ಬರುತ್ತ. ದಕ್ಷಿಣಕ್ಕೆ ಅಂತಂದ್ ಹೇಳಿದ್ರೆ ಉಲ್ಟಾ. ದಕ್ಷಿಣಕ್ಕೆ ಅಂತಂದ್ ಹೇಳಿದ್ರೆ ಹಿಂಗ ಕೂತ್ಕೊಂಡಲ್ಲ ನೋಡ್ರಿ, ನಿಮ್ದು ಬಲದ್ಗಡೆ ಏನಂತಂದಲ್ಲ ಎಡ, ಇದು ಬಲ ಬರುತ್ತ. ಎಷ್ಟ್ ಜನ ಕೊಟ್ಟಿರ್ತಾನ ಅಷ್ಟ್ ಜನರದ್ ನೀವು ಬರ್ಕೊಳ್ಳೇಬೇಕು. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಎಡ, ಇದೇನಪ್ಪಾ ಅಂತಂದ್ ಹೇಳಿದ್ರೆ ಬಲ. ಸಣ್ಣ ಅಕ್ಷರಗಳಲ್ಲಿ ನೀವು ಬರ್ಕೊಳ್ಬೇಕು. ಈ ಪಾಯಿಂಟ್ ಎಲ್ರಿಗೂ ಅರ್ಥ ಆಯ್ತಾ? ಇಲ್ಲಿವರೆಗೂ ನಾನು ಏನ್ ಹೇಳ್ಕೊಟ್ಟಲ್ಲ ಇದೆಲ್ರಿಗೂ ಅರ್ಥ ಆಯ್ತಾ? ಹಾ, ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ, ನಮಗ್ ವರ್ಡ್ಸ್ ಗಳನ್ನ ಏನ್ ಯೂಸ್ ಮಾಡ್ತಾರ? ನೆರೆಹೊರೆಯವರು. ಏನಂತ ಯೂಸ್ ಮಾಡ್ತಾರ? ನೆರೆಹೊರೆಯವರು. ನೆರೆಹೊರೆಯವರು ಅಂತಂದ್ ಹೇಳಿದ್ರೆ ಇಬ್ರು ಜನ ಇದ್ರು ಅಂತಂದ್ ಹೇಳಿದ್ರೆ ಎ ಮತ್ತು ಬಿ ಇಬ್ರು ನೆರೆಹೊರೆಯವರು ಅಂತಂದ್ ಹೇಳಿದ್ರೆ ಒಂದು ಈ ತರ ಬರ್ತಾರ ಅಥವಾ ಈ ರೀತಿಯಾಗಿ ಬರ್ತಾರ. ಇಬ್ರು ನೆರೆಯವರು, ಒಂದು ಈ ಕಡೆ ಸೈಡ್ ಇರ್ಬೇಕು ಅಥವಾ ಈ ಕಡೆ ಸೈಡ್ ಇರ್ಬೇಕು. ಈಗ ನೀವೇನಪ್ಪಾ ಅಂತಂದ್ ಹೇಳಿದ್ರೆ ಇಬ್ರು ಜನ ಸಂಗ್ಯಾ ಬಾಳೆ ಅಂತ ಅನ್ಕೊಡ್ರಿ, ಸಂಗ್ಯಾ ಬಾಳೆ ಅಂತಂದ್ ಹೇಳಿ ಇಬ್ರು ಜನ ಅದರ ದೋಸ್ತುಗಳ, ಅವ್ರಿಬ್ರು ನೆರೆಹೊರೆಯವರು ಅಕ್ಕಪಕ್ಕ ಕೂತ್ಕೊಂತಾರ. ನೆರೆಹೊರೆಯವರು ಅಂತಂದ್ ಹೇಳಿದ್ರೆ ಒಂದು ಈ ತರ ಕೂತ್ಕೋಬೇಕು ಅವ್ರು, ಇಲ್ಲ ಈ ತರ ಕೂತ್ಕೋಬೇಕು. ಕ್ಲಿಯರ್? ನಿಮ್ಮ ನೆರೆಹೊರೆಯವರು ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ಒಂದು ಸಾಲಿನಾಗ ಕೂತ್ಕೊಂಡಿದ್ದೀರಿ, ಒಂದ್ ಬೆಂಚಲ್ಲಿ ಕೂತ್ಕೊಂಡಿರ್ತೀರಿ, ಒಂದ್ ಬೆಂಚಲ್ಲಿ ಇಬ್ರ ಜನ ಕೂತ್ಕೊಂಡಿರ್ತೀರಿ. ನಿನ್ನ ನೆರೆಹೊರೆಯವ್ರು ಯಾರಪ್ಪಾ ಅಂತಂದ್ ಹೇಳಿದ್ರೆ ನೀನ್ ಇಲ್ಲಿ ಕೂತ್ಕೊಂಡಿದ್ದೆ ಅಂತಂದ್ ಹೇಳಿದ್ರೆ ಅವ್ನು ಇಲ್ಲಿಗೆ ಬರ್ತಾನ, ಅಥವಾ ನೀನ್ ಇಲ್ಲಿ ಕೂತ್ಕೊಂಡಿದ್ದೆ ಅಂತಂದ್ ಹೇಳಿದ್ರೆ ಅವ್ನು ಇಲ್ಲಿಗೆ ಬಂದ್ ಕೂತ್ಕೊಂತಾನೆ, ಇನ್ನೊಬ್ನು ನೆರೆಹೊರೆಯವರು ಅಂತಂದ್ ಹೇಳಿದ್ರೆ. ಈ ಪಾಯಿಂಟ್ ಅರ್ಥ ಆಯ್ತಾ? ವೆರಿ ಗುಡ್. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ. ಈಗ 3 ಜನ ತಗೊಂತೀವಿ, ಎ ಮತ್ತು ಬಿ ಮತ್ತು ಸಿ ಇದ್ದವ್ರು ಏನಪ್ಪಾ ಅಂತಂದ್ ಹೇಳಿದ್ರೆ ಇವ್ರು ಎ ಬಿ ಮತ್ತು ಸಿ ಅಂತಂದ್ ಹೇಳಿ 3 ಜನ ಇದಾರೆ. ಇದ್ರಲ್ಲಿ ಏನ್ ಕ್ವಶನ್ ಕೇಳ್ಕೊಳ್ತಾರಪ್ಪ ಅಂತಂದ್ರೆ ಎ ಮತ್ತು ಸಿ ಬಿ ನ ನೆರೆಹೊರೆಯವರು ಅಂತಂದ್ ಹೇಳ್ತಾರೆ. ಎ ಮತ್ತು ಸಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇವರಿಬ್ರು ಬಿ ನ ನೆರೆಹೊರೆಯವರು ಅಂತಂದ್ ಹೇಳ್ತಾರೆ. ಅವಾಗ ನಾವ್ ಹೆಂಗ್ ಬರ್ಕೋಬೇಕು? ಮೊದಲು ಬಿ ಬರ್ಕೊಬೇಕು. ಬಿದ ನೆರೆಹೊರೆಯವರು ಯಾರು ಆಗ್ತಾರೋ ಈ ಕಡೆ ಒಂದು ಆಜು ಬಾಜು ಬರೋರು, ಅಕ್ಕಪಕ್ಕ ಬರೋರು ಇಬ್ರು ಜನ ಬರ್ಬೇಕು. ಒಂದು ಎ ಇಲ್ಲಿಗೆ ಬರ್ಬೇಕು ಅಥವಾ ಸಿ ಈ ಕಡೆ ಬರ್ಬೇಕು. ಇಲ್ಲ ಅಂದ್ರೆ ಇನ್ನೊಂದ್ ತರ ಯಾವಂಗಾಗತ್ತ, ಈ ರೀತಿಯಾಗಿ ಸಿ ಈ ಕಡೆ ಬರ್ಬೇಕು ಅಥವಾ ಎ ಈ ಕಡೆ ಬರ್ಬೇಕು. ಎರಡೇ ಪಾಸಿಬಲ್. ಇವಾಗ ಬಿ ನೀವ ಅನ್ಕೊಡ್ರಿ, ಒಂದು ಎ ಈ ಕಡೆ ಬರ್ಬೇಕು, ಸಿ ಈ ಕಡೆ ಬರ್ಬೇಕು, ಒಂದ್ ಚಾನ್ಸ್. ಇಲ್ಲ ಅಂತಂದ ಹೇಳಿದ್ರೆ ಇನ್ನೊಂದೇನು, ಈ ಕಡೆ ಬರ್ಬೇಕು ಈ ಕಡೆ ಬರ್ಬೇಕು, ಉಲ್ಟಾ ಪಲ್ಟಾ. ಇದೆಲ್ರಿಗೂ ಅರ್ಥ ಆಯ್ತಾ? ಎ ಮತ್ತು ಸಿ ಬಿ ನ ನೆರೆಹೊರೆಯವರು ಅಂತಂದು ಹೇಳಿದ್ರೆ ಹೆಂಗ್ ಬರ್ಕೋಬೇಕು ಅಂತಂದ್ ಹೇಳಿ ಎಲ್ರಿಗೂ ಅರ್ಥ ಆಯ್ತಾ? ವೆರಿ ಗುಡ್. ಒನ್ ಮೋರ್ ಸಾರಿನಾ? ಇವಾಗ ನೀನ ಬಿ ಅದೀಪ, ಬಿ ಅಂತ ಅದಿ, ನಿನ್ನ ನೆರೆಹೊರೆಯವರು ಇಬ್ರು ಜನ ಎ ಮತ್ತು ಸಿ ಏನಪ್ಪಾ ಅಂತಂದ ಹೇಳಿದ್ರೆ ನಿನ್ನ ನೆರೆಹೊರೆಯವರು ಅಂತ ಕೊಟ್ಟಿರ್ತಾರ. ನಿನ್ನ ಅಕ್ಕಪಕ್ಕದವರು, ನಿನ್ನ ನೆರೆಹೊರೆಯವರು ಯಾರು? ನಿನ್ನ ಬಿ. ನಿನ್ ನೆರೆಹೊರೆಯವರು ಯಾರು? ಎ ಮತ್ತು ಸಿ ಅಂತ ಕೊಡ್ತಾರ. ಅವಾಗ ನೀ ಹೆಂಗ್ ಬರ್ಕೋಬೇಕು? ನಿನ್ನ ಅಕ್ಕಪಕ್ಕ 2 ಸ್ಥಾನಗಳಿದಾವ, ಒಂದು ಎ ಇಲ್ಲಿಗೆ ಬರ್ಬೇಕು ಅಥವಾ ಸಿ ಇಲ್ಲಿಗೆ ಬರ್ಬೇಕು. ಎ ಇಲ್ಲಿ ಬಂದಂತಂದ ಹೇಳಿದ್ರೆ ಆಟೋಮೆಟಿಕ್ ಆಗಿ ಸಿ ಇಲ್ಲಿಗೆ ಬರ್ತಾನ. ಇಲ್ಲ ಸರ್ ನಾನು ಇನ್ನೊಂದ್ ತರ ಬರ್ದೈತ್ರಿ, ನಾನು ಫಸ್ಟ್ ಸಿ ನ್ ಕರ್ಕೊಂಡ್ ಕುಂಡಿರ್ತೇನ್ರಿ, ಅವಾಗ ಇಲ್ಲಿ ಎ ಬರ್ತಾನ ಅಷ್ಟೇ. ನಿಮ್ದು ಅಕ್ಕಪಕ್ಕ ಇಬ್ರಲ್ಲಿ ಯಾರಾದ್ರೂ ಒಬ್ರು ಬರ್ಬೇಕಷ್ಟೇ. ಕ್ಲಿಯರ್ ಆಯ್ತು ಎಲ್ರಿಗೂ ಇದು?
3 ಜನ ಕೊಟ್ಟಾಗ. ಇನ್ನು ನೆಕ್ಸ್ಟ್ ಪಾಯಿಂಟ್, ಈಗ ಹೆಂಗ್ ಕೊಡ್ತಾರಂತಂದ್ ಹೇಳಿದ್ರ ಬಿ ಯು ಏನ ಎಡಕ್ಕೆ 3ನೇ ಸ್ಥಾನದಲ್ಲಿ ಅಂತಂದೈತೆ. ಇಷ್ಟೇ. ಇದನ್ನ ಸೆಂಟೆನ್ಸ್ ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಸಾಲ್ವ್ ಮಾಡುವಾಗ ಬಿ ಯು ಏನ ಎಡಕ್ಕೆ 3ನೇ ಸ್ಥಾನದಲ್ಲಿ ಅಂತಂದೈತಿ. ಈಗ ನಾನು ಫಸ್ಟ್ಗೆ ಯಾರನ್ನ ತಗೊಳ್ಬೇಕು? ಇವಾಗ ನಾನು ಸಾಲ್ವ್ ಮಾಡ್ಬೇಕಂದ್ರೆ ಇದನ್ನ, ಈ ಸೆಂಟೆನ್ಸ್ ನ, ಈ ಕಂಡೀಷನ್ ನ ಯಾರನ್ನ ತಗೊಂಡ್ ನಾನು ಸಾಲ್ವ್ ಮಾಡ್ಬೇಕು? ಫಸ್ಟ್ಗೆ ನೋಡ್ರಿ, ಬಿ ಇದ್ದಾವ ಏನಪ್ಪಾ ಅಂತಂದ ಹೇಳಿದ್ರೆ ಏನ ಎಡಕ್ ಕೂತ್ಕೊಂಡಿದಾನ. ಈಗ ಎ ಆಲ್ರೆಡಿ ಕೂತ್ಕೊಂಡಿದಾನ ಅಂತ ತಗೋಬೇಕು ನಾವು. ಹಂಗಂದ್ರ ಎ ಮೊದಲು ಬರ್ಕೋಬೇಕು. ಏನ್ ಎಡಗಡೆ ಯಾವುದು? ಏನ್ ಬಲ ಇದಾಗತ್ತ, ಏನ್ ಎಡ ಇದಾಗತ್ತ. ಆಮೇಲೆ ಏನ ಎಡಕ್ಕೆ ಎಷ್ಟನೇ ಸ್ಥಾನದಲ್ಲಿ? 1, 2, 3ನೇ ಸ್ಥಾನದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಬಿ ಕೂತ್ಕೊಂಡಿದಾನ ಅಂತಂದ ಹೇಳಿ ಬರ್ಕೋಬೇಕು. ಫಸ್ಟ್ಗೆ ಬಿ ತಗೊಂಡು ಆಮೇಲೆ ಬರ್ಕೊಳ್ಳೋದಲ್ಲ. ಈ ತರ ಕಂಡೀಷನ್ ಕೊಟ್ಟಾಗ ಎಲ್ಲಾ ಕಡೆ ಕೊಡ್ತಾನ. ಅವಾಗ ಏನ ಬಿ ಏನ್ ಕೊಟ್ಟಿರ್ತಾನಲ್ಲ, ಹೇಳಿರ್ತಾರ ಬಿ ಇದ್ದಾವ ಏನ ಎಡಕ್ ಅಂತಂದ ಹೇಳ್ದ ಅಂದ್ರೆ ಫಸ್ಟ್ ನೀವ್ ಯಾವ್ದು ಬರ್ಕೋಬೇಕು? ಎ ಅಂತಂದ ಹೇಳಿ ಬರ್ಕೊಂಡು ಅವ್ನ್ ಎಡ ಯಾವ್ದು ಬಲ ಯಾವ್ದು ಗುರುತಿಸ್ಕೊಂಡು ಎಷ್ಟನೇ ಸ್ಥಾನದಲ್ಲಿ ಇದಾನ. ಈಗ ಇದನ್ನ ಬಿಟ್ಟು ಬಿಡ್ಬೇಕು ನೀವು ಓದುವಾಗ. ಏನ ಎಡಕ್ಕೆ ಅಂತಂದೈತೆ, ಎ ಬರ್ಕೋಬೇಕು. ಏನ ಎಡಕ್ ಅಂತಂದ ಹೇಳಿದ್ರ ಇದು ಎಡ, ಇದು ಬಲ. ಏನ ಎಡಕ್ಕೆ ಎಷ್ಟನೇ ಸ್ಥಾನದಲ್ಲಿ? 3ನೇ ಸ್ಥಾನದಲ್ಲಿ. 1, 2, 3ನೇ ಸ್ಥಾನದಲ್ಲಿ. ಇಲ್ಲೇನ್ ಯಾರು ಬರ್ತಾರ? ಬಿ ಬರ್ತಾನ ಅಂತಂದ ಹೇಳಿ ಬರ್ಕೋಬೇಕು. ಈ ತರ ಏನಂತಂದ ಹೇಳಿದ್ರೆ ನೀವು ಯಾವುದೇ ನೇಮ್ಸ್ ಗಳಾಗಿರ್ಬೋದು, ಏನಾಗಿರ್ಬೋದು, ಸಾಲ್ವ್ ಮಾಡ್ಕೋಬೇಕು. ಇದೆಲ್ರಿಗೂ ಅರ್ಥ ಆಯ್ತಾ? ಅಥವಾ ಇನ್ನೊಂದ್ ಹೇಳ, ಸಂಖ್ಯಾ ಇದ್ದಾವೇನಪ್ಪಾ ಅಂತಂದ ಹೇಳಿದ್ರೆ ಸಂಖ್ಯಾ ಬಾಳ್ಯಾನ ಬಲಕ್ಕೆ 4ನೇ ಸ್ಥಾನದಲ್ಲಿ ಕೂತ್ಕೊಂಡಿದಾನ ಅಂತಂದೈತೆ. ಸಂಖ್ಯಾ ಇದ್ದಾವೇನಪ್ಪಾ ಅಂತಂದ ಹೇಳಿದ್ರೆ ಬಾಳ್ಯಾನ ಬಲಕ್ಕೆ 4ನೇ ಸ್ಥಾನದಲ್ಲಿ ಕೂತ್ಕೊಂಡಿದಾನ. ಈಗ ನಾನು ಯಾರನ್ನ ಬರ್ಕೋಬೇಕು? ಫಸ್ಟ್ಗೆ ಯಾರನ್ನ ಮೊದಲು ಕೂಡಿಸ್ಬೇಕು? ಸಂಖ್ಯಾನ್ ಕೂಡಿಸ್ಬೇಕು ಅಥವಾ ಬಾಳ್ಯಾನ್ ಕೂಡಿಸ್ಬೇಕು? ನಾನು ಬಾಳ್ಯಾನ್ ಕೂಡಿಸ್ಬೇಕು. ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಮೊದಲು ಬಾಳ್ಯ ಕೂತ್ಕೊಂಡಿದಾನ. ಬಾಳ್ಯಾನ್ ಬಲಕ್ ಅಂತಂದ ಹೇಳಿದ್ರ ಇದು ಬಾಳ್ಯಾನ್ ಬಲ ಆಗತ್ತ. ಇದೇನಪ್ಪಾ ಅಂತಂದ ಹೇಳಿದ್ರೆ ಬಾಳ್ಯಾನ್ ಎಡ ಆಗತ್ತ. ಇದು ಯಾವಾಗ? ಉತ್ತರಕ್ಕೆ ಮುಖ ಮಾಡಿದಾಗ. ಸೊ ಬಾಳ್ಯಾನ ಬಲಕ್ಕೆ ಅಂತಂದ ಹೇಳಿದ್ರೆ ಎಷ್ಟನೇ ಸ್ಥಾನ? 4ನೇ ಸ್ಥಾನದಲ್ಲಿ. 1, 2, 3, 4ನೇ ಸ್ಥಾನದಲ್ಲಿ ಯಾರು ಬರ್ತಾರ? ಸಂಖ್ಯಾ ಬರ್ತಾನ. ಇದು ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡಾಗ. ಇನ್ನು ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೊಂಡಾಗ ಹೆಂಗ್ ಬರುತ್ತ? ಮೊದಲು ಬಾಳ್ಯಾನ್ ಕೂಡ್ಸೋದು. ಬಾಳ್ಯ ಏನಂತಂದ ಹೇಳಿದ್ರೆ ದಕ್ಷಿಣಕ್ಕೆ ಮುಖ ಮಾಡಿದಾನ. ಈ ಕಡೆ ಸೈಡ್ ಏನ್ ಬರುತ್ತ? ಎಡ ಬರುತ್ತ. ಈ ಕಡೆ ಸೈಡ್ ಏನಪ್ಪಾ ಅಂತಂದ ಹೇಳಿದ್ರೆ ಬಲ ಬರುತ್ತ. ಸೊ ಬಾಳ್ಯಾನ ಬಲಕ್ ಅಂತಂದ ಹೇಳಿದ್ರೆ ಈ ಕಡೆ 1, 2, 3, 4ನೇ ಪ್ಲೇಸ್ ಅಲ್ಲಿ ಯಾರು ಕೂತ್ಕೊಂಡಿದಾರ? ಸಂಖ್ಯಾ ಕೂತ್ಕೊಂಡಿದಾನ. ಇದೆಲ್ರಿಗೂ ಅರ್ಥ ಆಯ್ತಾ? ಈ ತರ ಬಿಡಿಸ್ಬೇಕು. ಒಂದೊಂದ್ ಲೈನ್ ನ ಮೊದಲು ಬಿಡಿಸ್ಬೇಕು. ಓಕೆ, ಡನ್. ಇನ್ನೊಂದು ಕಂಡೀಷನ್ ಬರುತ್ತೆ. ಎ ಮತ್ತು ಬಿ ನೆರೆಹೊರೆಯವರಲ್ಲ ಅಂತಂದ ಹೇಳಿದ್ರ ಈಗ ಏನ್ ಬರ್ಕೊಂಡ್ರಿ ಅಂತಂದ ಹೇಳಿದ್ರ ಎ ಈ ಕಡೆ ಸೈಡು, ಈ ಕಡೆ ಸೈಡು ಯಾರು ಬರೋಂಗಿಲ್ಲ? ಬಿ ಬರಬಾರ್ದು. ಬಿ ಬರೋಂಗಿಲ್ಲ. ಎ ಮತ್ತು ಬಿ ನೆರೆಹೊರೆಯವರಲ್ಲ ಅಂತಂದ ಹೇಳಿದ್ರ ಎ ಅಕ್ಕಪಕ್ಕ, ಬಿ ಬರೋಂಗಿಲ್ಲ. ಸೇಮ್ ಅದೇ ತರ ಬಿ ಅಕ್ಕಪಕ್ಕನು ಕೂಡ ಏನಂತಂದ ಹೇಳಿದ್ರೆ ಎ ಎಲ್ಲೂ ಬರೋಂಗಿಲ್ಲ. ಕ್ಲಿಯರ್ ಎಲ್ರಿಗೂ? ನನ್ ಬೆಸ್ಟ್ ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ ನೋಡ್ರಿ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಈ ತರ ಕೂತ್ಕೊಂಡಿದಾರ. ಇಲ್ಲಿ ಎ ಇದಾನ, ಇಲ್ಲಿ ಎ ಇದಾನ. ಎ ಮತ್ತು ಬಿ ನೆರೆಹೊರೆಯವರಲ್ಲ ಅಂತಂದ ಹೇಳಿದ್ರೆ, ಎ ಮತ್ತು ಬಿ ನೆರೆಹೊರೆಯವರಲ್ಲ ಅಂತಂದ ಹೇಳಿದ್ರ ಈ ಸೈಡು ಯಾರು ಬರೋಂಗಿಲ್ಲ? ಬಿ ಬರೋಂಗಿಲ್ಲ. ಎಲ್ರಿಗೂ ಅರ್ಥ ಆಯ್ತಾ? ವೆರಿ ಗುಡ್. ಅದೇ ತರ ಸೇಮ್ ಅದೇ ತರ ನೋಡಿ. ಫಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಬಿ ಎಲ್ಲಾದ್ರೂ ಬರ್ಕೊಂಡಿದ್ರೆ ಬಿ ಅಕ್ಕಪಕ್ಕ ಎ ಬರೋಂಗಿಲ್ಲ ಅಂತಂದ ಹೇಳಿದ್ರೆ ಈ ಪ್ಲೇಸ್ ಅಲ್ಲಿ ಎ ಬರೋಂಗಿಲ್ಲ. ಅಷ್ಟೇ, ಸಿಂಪಲ್. ಇದನ್ನ ಬಿಟ್ಟು ಮತ್ತೇನಾದ್ರೂ ಕೇಳ್ತಾನೆ ಕ್ವಶನ್? ಬೇರೆ ಯಾವ್ದಾದ್ರು ಕಂಡೀಷನ್ ಕೇಳ್ತಾನ? ಬೇರೆ ಏನಾದ್ರು ಕಂಡೀಷನ್ಸ್ ಇದಾವ ನಿಮ್ಗೆ ಗೊತ್ತಿರೋದು? ನನ್ಗೆ ಗೊತ್ತಿರೋದು ಇಷ್ಟೇ. ಯಾವ್ದಾದ್ರು ಬೇರೆ ಕಂಡೀಷನ್ಸ್ ಗಳಿದ್ರೆ ಹೇಳ್ರಿ, ಹೇಳ್ಕೊಡ್ತೀನಿ ಇವಾಗ. ಈಗ ನೋಡ್ರಿ, ನಾನು ಪ್ರತಿಯೊಂದನು ಏನಪ್ಪಾ ಅಂತಂದ ಹೇಳಿದ್ರೆ 1, 2, 3 ಅಂತಂದ ಹೇಳಿ ಹೆಂಗ್ ಸಾಲ್ವ್ ಮಾಡ್ಬೇಕು, ಕಂಡೀಷನ್ಸ್ ಗಳನ್ನ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತಂದ್ ಹೇಳ್ಕೊಟ್ಟೆ. ಇನ್ನು ನೆಕ್ಸ್ಟ್ ನೀವು ಸಾಲ್ವ್ ಮಾಡ್ಬೋದಾ? ಎಂತ ಬೇಕಂತ ಕ್ವಶನ್ ಕೊಟ್ರು ಕೂಡ ನೀವು ಎಲ್ಲಾನು ಏನಂತಂದ್ ಹೇಳಿದ್ರೆ ಸಾಲ್ವ್ ಮಾಡಿ ನನಗೆ ಆನ್ಸರ್ ಬರೋದ್ ಬೇಡ, ಆನ್ಸರ್ ಬೇಡ. ಒಂದೊಂದ್ ಕಂಡೀಷನ್ಸ್ ಗಳನ್ನ ನೀವು ಬರ್ಕೊಳಕ್ ಬರುತ್ತಾ ನಿಮ್ಗೆ, ಅದನ್ನ ಟ್ರೈ ಮಾಡ್ಬೋದು. ನಿಮ್ಗೆ ಯಾರಿಗಾದ್ರೂ ಬರ್ಲಿಲ್ಲ ಅಂತಂದ್ ಹೇಳಿದ್ರ
ನಿಮ್ಗ ಸಾಲ್ವ್ ಮಾಡಕ್ ಬರ್ಲಿಲ್ಲ ಸರ್ ನಂಗೆ ಆನ್ಸರ್ ಬರ್ವಾತ್ರಿ ಅಂತಂದ್ ಹೇಳಿದ್ರೆ ಒಂದೊಂದೇ ಕಂಡೀಷನ್ಸ್ ಗಳನ್ನ ನೀವು ಸೈಡಿಗೆ ಬರ್ಕೊಂಡು ಟ್ರೈ ಮಾಡ್ಬೋದಾ? ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ ಎಲ್ಲಾನು ಹೆಂಗ್ ಮಾಡ್ಬೇಕು ಅಂತಂದೇಳಿ ಟೈಮ್ ತಗೊಳ್ಳೋದು. ಪ್ರಾಕ್ಟೀಸ್ ಮಾಡ್ತೀರಿ? ನಾನು ಇಲ್ಲಿಗೆ ಕ್ಲಾಸ್ ಸ್ಟಾಪ್ ಮಾಡಕತ್ತೀನಿ.